ಇದು. ಹಾಗೂ ತಮ್ಮೆಲ್ಲರ ಶುದ್ಧ ಬುದ್ಧಿಲಿ ಹೊಳೆ ತೋರ್ತಕ್ಕಂಥ ಪರಾತ್ಪರ ಶಿವನಿಗೆ ವಂದಿಸುತ್ತ ಯಾವ ಈ ಭಗವದ್ಗೀತೆಯ 8ನೇ ಅಧ್ಯಾಯದ 22ನೇ ಶ್ಲೋಕವನ್ನು ಕುರಿತು ಇವತ್ತಿನ ದಿವಸ ನೀವು ಅಭ್ಯಾಸ ಮಾಡುವ. ಹಿಂದಿನ ಯಾವ 21ನೇ ಸೂತ್ರದಲ್ಲಿ ಯಾವ ಸನಾತನವಾದಂತ ಸತ್ತಾರೂಪವಾದಂತ ಬ್ರಹ್ಮ ವಸ್ತು ಅಂತ ಇದೆಯಲ್ಲೋ, ಸನಾತನವಾದಂದ್ರೆ ಯಾವಾಗಲಿರುವಂತ ಅನಾದಿ ಅನಂತವಾಗಿರ್ತಕ್ಕಂಥ ಯಾವ ಸನಾತನ ಬ್ರಹ್ಮವಿದೆಯೋ ಆ ಬ್ರಹ್ಮ ವಸ್ತು ಅಂದ್ರೆ ಹೊರಗಿಂದಲ್ಲ, ವಸತಿ ಇತೀತಿ ವಸ್ತು, ತ್ರಿಕಾಲಾಭಾದಿತವಾದಂತ ಇರು ಅರು ಆನಂದ ಸ್ವರೂಪವೇ ವಸ್ತು. ಅಂತ ಯಾವ ವಸ್ತುವಿಗೆ ನಾವು ಅವ್ಯಕ್ತ ಅಂತ ಹೇಳ್ತೇವಿ, ಅದಕ್ಕೆ ಅಕ್ಷರ ಅಂತ ಹೇಳ್ತೇವಿ, ಅದಕ್ಕೆ ಬ್ರಹ್ಮ ಅಂತ ಹೇಳ್ತೇವಿ. ಆ ಅಕ್ಷರವೆಂಬುವಂತ ಅದಕ್ಕೂ ಅವ್ಯಕ್ತ ಅಂತೆ. ಫೀಟು ಮೊದಲೇ ಅವ್ಯಕ್ತ ಅಲ್ಲ, ಮಾಯಾ ರೂಪ ಅವ್ಯಕ್ತ ಅಲ್ಲ, ಇಲ್ಲಿ 2ನೇ ರೂಪದ ಅವ್ಯಕ್ತ ಅಕ್ಷರ ಎಂದು ಕರೆಯಲಾಗಿದೆಯೋ ಆ ಬ್ರಹ್ಮಕ್ಕ ಆ ಅವ್ಯಕ್ತ ಭಾವವನ್ನ ಪರಮಗತಿ ಅಂತ ಹೇಳ್ತೇವಿ ಅಂದ್ರು. ಪರಮಗತಿ ಅಂದಾಗ ಯಾವ ಮಾರ್ಗದಿಂದ ಹೋದರೆ ತಿರುಗಿ ಬರಲಾರೆವೋ ಆ ಮಾರ್ಗ ಪರಮಗತಿ. ಯಾಮತಿ ಸಾಗತಿ, ಯಾವ ಒಂದು ಗತಿ ಇದೆಯೋ ಹೋದ ನಂತರ ಮರಳಿ ಬರಲಾರೆವೋ ಅದು ಪರಮಗತಿ. ಹೋಗಿ ಬರುವಂತ ಮಾರ್ಗಗಳು ಅದಾವಂದಂಗ ಆತಲ್ಲ, ಅದಾವು. ಯಾವ ಧೂಮ ಮಾರ್ಗ ಅನ್ನುವಂಥದ್ದು ದೇವ ಮಾರ್ಗ ಅಂತದ. ಅವು ಏನದಾವ ಅಂದ್ರೆ ಬ್ರಹ್ಮ ಲೋಕಕ್ಕೆ ಒಯ್ಯುವಂತದ್ದು ಒಂದು ಧೂಮ ಮಾರ್ಗದಿಂದ ನರಕಾದಿ ಲೋಕಗಳಿಗೆ ಹೋಗುವಂತವು. ಅಲ್ಲಿ ಹೋಗಿ ಹೊಳಿ ಬರುವುದದ. ಸಕಾಮದಿಂದ ಮಾಡಿದಂತ ಯಾವ ಭಕ್ತದನೋ ಆ ಬ್ರಹ್ಮ ಲೋಕಕ್ಕ ಇಲ್ಲಿ ಶಿವಲೋಕ ವಿಷ್ಣು ಲೋಕ ಇವೆಲ್ಲಾ ಲೋಕಗಳಿಗೆ ಹೋಗಿ ಸ್ವರ್ಗ ಲೋಕಾದಿಗಳಿಗೆ ಹೋಗಿ ಯಾವ ಪುಣ್ಯ ತೀರಿದ ನಂತರ ಕ್ಷೀಣೆ ಪುಣ್ಯೆ ಮೃತ್ಯು ಲೋಕಂ ವಿಶಂತಿ ಮತ್ತು ಹೊಳೆ ಮರಳುವಂತ ಮಾರ್ಗದ ಅದು. ನರಕಾದಿ ಲೋಕಗಳು, ಧೂಮ ಲೋಕಗಳು, ಕತ್ತಲ ಲೋಕಗಳು, ಹಗಲು ಲೋಕಗಳು ಅಂತಾರ. ಹಗಲು ಲೋಕ ಸ್ವರ್ಗಾದಿ ಲೋಕಗಳು, ಕತ್ತಲೆ ಲೋಕಗಳು ನರಕಾದಿ ಲೋಕಗಳು. ಅಲ್ಲಿ ಹೋಗಿ ಬಂದವರು ಹೊಳ್ಳಿ ಬರ್ತಾರ. ಹೋಗಿ ಬರುವಂತ ಮಾರ್ಗಗಳದಾವ. ಈ ಮಾರ್ಗ ಏನದಲ್ಲ, ಇದು ಹೊಳ್ಳಿ ಬರಂಗಿಲ್ಲ, ಅರಿಚರಾದಿ ಮಾರ್ಗ. ಒಮ್ಮೆ ಹೋದ ನಂತರ ಮುಕ್ತ ಆಗ್ತಾನೆ. ಸಾ ಮತಿ ಯಾ ಗತಿ, ಅದು ಕೊನೆಯಲ್ಲಿ ನಮ್ಮ ಮತಿ ಅದೇನಾಗಿರ್ತದ ಬ್ರಹ್ಮದಲ್ಲಿ ಲೀನಾಗಿರ್ತಾ ಇದೆ. ಅಥವಾ ಬ್ರಹ್ಮಾಕಾರ ವೃತ್ತಿಯಿಂದ ಬ್ರಹ್ಮವಿತ್ ಬ್ರಹ್ಮವೇ ಭವತಿ. ಯಾವನು ಬ್ರಹ್ಮಾಕಾರ ವೃತ್ತಿಯಿಂದ ಸ್ವರೂಪದ ಚಿಂತನೆಯಿಂದ ಒಂದಾಗಿರ್ತಾನೋ ಬ್ರಹ್ಮವೇ ಆಗಿರುತ್ತಾನೆ. ಆಗುತ್ತಾನೆ ಅಂದ್ರೆ ಅರ್ಥ ಇಲ್ಲಿ ಇರುತ್ತಾನೆ, ಇರುವನು, ಇರುವಿಕೆಯಲ್ಲಿ ಒಂದಾಗಿರ್ತಾನೆ. ಎಲ್ಲಾ ಪ್ರಾಣಾದಿಗಳು ದೇಹದ 25 ತತ್ವಗಳು ಇವು ಎಲ್ಲಿಗೆವ ಅತ್ರ ವಿಲೀನತೆ, ಆಯಾ ಭೂತಗಳಲ್ಲಿ ವಿಲೀನ ಆಗಿರ್ತಾವೆ. ಅವ ಮಾತ್ರ ಬ್ರಹ್ಮದಲ್ಲಿ ಒಂದಾಗಿರ್ತಾನೆ. ಹಾಗೆ ಹಿಂದಿನ ಶ್ಲೋಕದಲ್ಲಿ ನಾವು ನೋಡ್ತಾ ಬಂದಿವಿ, ಅದು ಪರಮಗತಿ. ಅದು ಯಾವ್ದು ಪರಮಗತಿ ಅಂದ್ರೆ ಅದೇ ಪರಮಾತ್ಮನ ಪರಂಧಾಮ ಅಥವಾ ಸರ್ವೋಚ್ಚ ಸ್ಥಾನ. ಅವ ಅವ್ಯಕ್ತ ಭಾವನ ಹೊಂದಿದಂತ ಸಾಧಕ ಹಿಂದಕ್ಕೆ ಬರುವುದನೇ ಇಲ್ಲ. ಅದಕ್ಕೆ ನಾನು ಪರಂಧಾಮ ಪರಮಧಾಮ, ಧಾಮ ಅದರಲ್ಲಿ ಇರುವಂತ ಸ್ಥಾನ ಸ್ವರೂಪ ಮತ್ತು ಹೊರಗಿನ ಇದಲ್ಲ. ನನ್ನ ಸ್ವರೂಪಕ್ಕ ಇಲ್ಲಿ ಅವ್ಯಕ್ತವಾದಂತ ಸ್ವರೂಪಕ್ಕ ಪರಂಧಾಮ ಅಥವಾ ಅತಿ ಮುಖ್ಯವಾದ ಸರ್ವೋಚ್ಚ ಸ್ಥಾನ. ನಮ್ಮಲ್ಲಿ ಸರ್ವೋಚ್ಚ ನ್ಯಾಯಾಲಯಗಳದಾವಲ್ಲ, ಅಲ್ಲಿ ಒಂದು ತೀರ್ಮಾನ ಆದ ನಂತರ ಒಳ್ಳೆ ಮತ್ತೊಂದು ತೀರ್ಮಾನ ಇಲ್ಲ. ಒಳ್ಳೆ ಅಂದ್ರೆ ರಾಷ್ಟ್ರಾಧ್ಯಕ್ಷ ಕೊಟ್ಟಿರ್ತಾರೆ, ಅವ್ನು ಕೊಡಬಹುದು, ಕೊಡ್ಲಿಕ್ಕಿಲ್ಲ. ಆದ್ರೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪೇನದಲ್ಲ ಅಂತಿಮ. ಕೆಳಗ ಹೈಕೋರ್ಟ್ ಆದಿಗಳು ಏನದಾವ ಅವುಗಳನ್ನು ಕೂಡ ರದ್ದು ಮಾಡಿ ಆ ಸುಪ್ರೀಂ ಕೋರ್ಟ್ ಅದ ತೀರ್ಪನ್ನು ಕೊಡ್ತದ, ಅದೇ ಅಂತಿಮ. ಹಂಗ ಇಲ್ಲಿ ಸರ್ವೋಚ್ಚ ಅಂತಿಮ ಲೋಕ ಯಾವುದು ಅಂದ್ರ
ಬ್ರಹ್ಮಲೋಕ ನಮ್ಮ ಸ್ವರೂಪ ಆ ಬ್ರಹ್ಮಲೋಕ ಅಲ್ಲ, ಮತ್ತ ನಿರ್ಗುಣ ರೂಪವಾದಂಥದ್ದು. ಹಾಗೆ ಈಗ ನಾವು 24ನೇ ಶ್ಲೋಕದಲ್ಲಿ ಅವ್ರು ಏನ್ ಹೇಳ್ತಾರ ನೋಡೋಣ. ಅದಕ್ಕ ಇದೇ ವಿಷಯವನ್ನ ಇಲ್ಲಿವರೆಗೆ ಏನದಲ್ಲ ಇದನ್ನ ಮತ್ತೊಮ್ಮೆ 22ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದೀವಿ ಅನ್ನೋದನ್ನ ಓದೋಣ. ಪುರುಷ ಸ ಪರ ಪಾರ್ಥ ಭಕ್ತ್ವಾ ಲಭ್ಯಸ್ತನನ್ಯಯ ಭಕ್ತ್ವಾ ಲಭ್ಯ ತು ಅನನ್ಯಯ ಯಶ್ಯ ಅಂತಸ್ಮಾನಿ ಭೂತಾನಿ ಏನ ಸರ್ವಮಿದಂ ತತಂ. ಪಾರ್ಥ, ಎಲೈ ಪಾರ್ಥ ಅರ್ಜುನ, ಭೂತಾನಿ ಯಶ್ಯ ಅಂತಸ್ಮಾನಿ, ಈ ಜೀವ ಸಮುದಾಯವೆಲ್ಲ ಯಾವ ಪರಮಾತ್ಮಲ್ಲಿ ಅಂತರ್ಗತವಾಗಿದೆಯೋ, ಎಲ್ಲಿದೆ ಇದು? ಪರಮಾತ್ಮಲ್ಲಿ ಅಂತರ್ಗತ ಅಥವಾ ನಮ್ಮಲ್ಲಿ ಸ್ವರೂಪದಲ್ಲಿ. ಪರಮಾತ್ಮ ಅಂದ್ರೆ ನಾವಿದ್ದೀವಿ, ಎಲ್ಲ ಜೀವಿಗಳು ನಾವಾಗಿದ್ದೀವಿ, ನಾವೇ ಎಲ್ಲ ಜೀವಿಗಳಾಗೀವಿ. ನಮ್ಮ ಸ್ವರೂಪದಲ್ಲಿ ಎಲ್ಲ ಇಡೀ ವಿಶ್ವಾಂಡ ಬ್ರಹ್ಮಾಂಡಗಳೆಲ್ಲ ನಮ್ಮ ಕಲ್ಪನೆಯಲ್ಲಿ ತೋರ್ತಾ ಇದ್ದಾವೆ, ಅಡಗ್ತಾ ಇದ್ದಾವೆ. ಹಾಗೆ ಇಲ್ಲಿ ಎಲೈ ಪಾರ್ಥ, ಈ ಜೀವ ಸಮುದಾಯಗಳೆಲ್ಲ ಯಾವ ಪರಮಾತ್ಮಲ್ಲಿ ಅಂತರ್ಗತವಾಗಿಯೋ, ಯಾವ ಸಚ್ಚಿದಾನಂದ ಘನ ಪರಮಾತ್ಮನಿಂದ ಈ ಜಗತ್ತೆಲ್ಲವೂ ಪರಿಪೂರ್ಣವಾಗಿದೆಯೋ, ಆ ಸನಾತನ ಅವ್ಯಕ್ತ ಪರಮ ಪುರುಷ ಅನನ್ಯ ಭಕ್ತಿಯಿಂದ ದೊರೆಯುತ್ತಾನೆ ಅನ್ನುವಂಥದ್ದು ಇದು ಆ ಶಬ್ದಶಃ ಅರ್ಥ. ಸಪರ ಸನಾತನವಾದ ಅವ್ಯಕ್ತ ಪರಮ ಪುರುಷನು, ಸಪರ ಪುರುಷ, ಸಹ ಪರ ಪುರುಷ, ಅವನು ಅನನ್ಯ ಭಕ್ತ್ವ, ಅನನ್ಯ ಭಕ್ತಿಯಿಂದ, ಅನನ್ಯ ಭಕ್ತಿಯ ಲಭ್ಯ ದೊರೆಯುತ್ತಾನೆ. ಅನನ್ಯ ಭಕ್ತಿಯಿಂದ ದೊರೆತಾನವ. ಅನೇನು ದೃಢಕಾಷ್ಠಗಳಲ್ಲಿ ಎಲ್ಲ ಕಡೆ ಒಳವರೆಗೆ ತುಂಬಿಕಿಡುವಂತ ಯಾವ ಅವ್ಯಕ್ತ ಭಾವದಿಂದಿರತಕ್ಕಂತ ಪರಮಾತ್ಮ ಅವ ಹೆಂಗ್ ದೊರೀತಾನ ಅನ್ನುವಂತ ಪ್ರಶ್ನೆ ಇದೆ ಈ ಒಂದು ಶ್ಲೋಕದಲ್ಲಿ. ಆ ಪರಮಾತ್ಮನನ್ನ ಪಡೆಯುವಂತ ಬಗೆಯಂತೂ, ಅದಕ್ಕೆ ಅವನ್ನ ಅವ್ಯಕ್ತ ಪರಮಾತ್ಮನನ್ನ ಅವ ಹೆಂಗ್ ದೊರೀತಾನ ಅಂದ್ರೆ ಅದನ್ನ ಹೇಳ್ತಾರೆ ಇಲ್ಲೇ. ಭಕ್ತಿಯಿಂದ ದೊರೀತಾನ. ಅನನ್ಯ ಭಕ್ತಿಯನ್ನ ಯಾರು ಮಾಡ್ತಾರಲ್ಲೋ ಅವನಿಗೆ ಮಾತ್ರ ಆ ಪರಮಾತ್ಮ ಲಭ್ಯ ಆಗ್ತಾ ಇದ್ದಾನೆ. ಅರ್ಥಾತ್ ತೈಲಧಾರವತ್ ಸತತ ಯಾರು ಬ್ರಹ್ಮಚಿಂತನೆಯನ್ನು ಮಾಡ್ತಾರೋ, ಯಾವ ಸುಪ್ತ ಮರಣ ಪರ್ಯಂತರ ಎದ್ದಾಗನಿಂದ ಮಲಗುವವರೆಗೆ ಅಥವಾ ನಿದ್ರೆ ಬರುವ ತನಕ ಮುಂದೆ ಸಾಯುವವರೆಗೆ ಯಾರು ನಿರಂತರವಾಗಿ ಬ್ರಹ್ಮಚಿಂತನೆಯನ್ನೇ ಆತ್ಮಾನುಸಂಧಾನವನ್ನೇ ಮಾಡ್ತಾ ಇರ್ತಾರೋ ಅಂತ ಭಕ್ತ, ಅದಕ್ಕೆ ಅವನೇನಂತಾರ ಅನನ್ಯ ಚಿಂತೆಯ. ಅವನಿಗೆ ಮಾತ್ರ ಅನನ್ಯ ಚಿಂತೆ, ಯಾವಾಗಲೂ ಸತತ ಪರಮಾತ್ಮನ ಧ್ಯಾನದಲ್ಲಿ ತತ್ಪರನಾದಂಥವನಿಗೆ ಮಾತ್ರ ಅವ ದೊರೀತಾನೆ. ಅವೇ ಸನಾತನವಾದಂತ ಅವ್ಯಕ್ತ ಪುರುಷನ ಪರಮಧಾಮವನ್ನು ಹೊಂತಾನೆ ಅನ್ನುವಂಥದ್ದು ಈ ಶ್ಲೋಕದ ಅರ್ಥ. ಇದನ್ನ ಗುರುಗಳು ಯಾವ ರೀತಿ ಹೇಳ್ತಾರೆ ಅನ್ನೋದು ನೀವು ನೋಡ್ತಾ ಹೋಗುವ. ಅಂದ್ರ ಪರಮಗತಿ ಅಥವಾ ಪರಂಧಾಮ ಅಂತ ಏನ್, ಅಥವಾ ಪುರುಷ ಅಂದ್ರು ಒಂದೇ. ಇವೆಲ್ಲ ಪರಮಾತ್ಮನ ಹೆಸರುಗಳು, ಇಲ್ಲೇ ಅಂತರ್ಗತದಾವ. ಎಲ್ಲಾ ಭೂತ ಕೋಟಿಗಳು ಅಲ್ಲೇ ಕಲ್ಪಿಸಲ್ಪಟ್ಟವಂದ್ರ ತೋರ್ತಾವ, ಇರುವಿಕೆ ಇಲ್ಲ. ಆದ್ರೆ ಮಧ್ಯಮ ಮತ್ತು ಕನಿಷ್ಠ ಅಧಿಕಾರಿಗಳ ದೃಷ್ಟಿಯಿಂದ ಈ ಅನ್ಯ ಲೋಕಾದಿಗಳನ್ನ ನಾವು ಹೇಳಬೇಕಾಗಿದೆ ಆರೋಪ ಮಾಡಿಕೊಂಡ್ರು. ಅವೆಲ್ಲ ಸಮುದ್ರದ ಅಲೆಗಳವು, ಆದ್ರೆ ಸಮುದ್ರಕ್ಕೆ ಅವುಗಳಿಂದ ಬಾಧ ಇಲ್ಲ. ವಾಯ್ತಾನ ವೃತ್ತಿಯಿಂದ ತೋರ್ತಾವ ಜ್ಞಾನಿಗೆ, ಆದ್ರೆ ಅವುಗಳಿಗೆ ಅಸ್ತಿತ್ವ ಕೊಟ್ಟಿರೋದಿಲ್ಲ. ಅವನ ಅಸ್ತಿತ್ವವನ್ನು ಪಡ್ಕೊಂಡು ಅವೆಲ್ಲವೂ ವ್ಯವಹಾರ ಮಾಡ್ತಾವ, ತೋರ್ತಾವ, ವ್ಯವಹಾರ ಮಾಡಿದಂಗೆ ಕಾಣ್ತಾವ. ಆದರೆ ಆ ವ್ಯವಹಾರಾದಿಗಳ ಒಂದು ಸಂಬಂಧ ಅವು ಪರಮಾತ್ಮನಿಗೆ ಅಥವಾ ತನಗೆ ಎರಡಷ್ಟು ಇಲ್ಲ. ಪರಮಾತ್ಮ ಅಂದ್ರೆ ಇಲ್ಲಿ ತಾನ ಅಂತ ತಿಳ್ಕೋಬೇಕು. ಹೀಗೆ ಎಲ್ಲವೂ ಅಲೆಗಳ ರೂಪದಿಂದ ತನ್ನ ಸಚಿದಾನಂದ ಸ್ವರೂಪದ ಒಂದು ಆಧಾರದ ಮೇಲೆ ತೋರ್ತಕ್ಕಂಥ ಎಲ್ಲ ಬ್ರಹ್ಮಾಂಡಾದಿಗಳು, ಜಗತ್ತು ಇವು ತೋರ್ತಾವ, ಅಡಗ್ತಾವ. ತನಗದರ ಬಾಧ ಇಲ್ಲ.
ಅನ್ನೋದನ್ನ ಪಕ್ಕಾ ಗಟ್ಟಿ ಮಾಡ್ಕೊಂಡಿರ್ಬೇಕು. ಅವನಿಗೆ ಮಾತ್ರ ಈ ಪರಂಧಾಮ ದೊರೀತಾ ಇದೆ. ಹಾಗೆ ಇಲ್ಲಿ ನೋಡೋಣ, ಓ ಅರ್ಜುನ, indeed that supreme lord can be attained by undivided devotion. ನಿರಂತರವಾದ ಚಿಂತನೆಯಿಂದ ಸುಪ್ರೀಂ ಲಾರ್ಡ್, ಅಂತಿಮವಾದಂತ ಪರಮಾತ್ಮ ದೊರಿತಾನೆ. ಸಗುಣ ಅಲ್ಲ, ಚತುರ್ಮುಖ ಬ್ರಹ್ಮ ಅಲ್ಲ, ನಿರ್ಗುಣ ಬ್ರಹ್ಮ ಸ್ವರೂಪ ಅದು ದೊರಿತಾ ಇದೆ. ಪರಬ್ರಹ್ಮ, ಆಲ್ ಬೀಯಿಂಗ್ಸ್ ಆರ್ ಇನ್ ನೇಮ್, ಎಲ್ಲವೂ ಅವನಲ್ಲಿ ತೋರ್ತವ. ಅಂಡ್ ಆಲ್ ದಿಸ್ ಈಸ್ ಪ್ರಿವಿಡೆಡ್ ಬೈ ಹಿಮ್, ಅವೆಲ್ಲ ಪರಮಾತ್ಮ ಒಳವರೆಗ ಅವ ಇರ್ತಾನ. ಪರಿಪೂರ್ಣವಾಗಿ ಸರ್ವವ್ಯಾಪಕವಾಗಿರ್ತಕ್ಕಂಥ ಯಾವ ಪರಮಾತ್ಮ ಇದಾನಲ್ಲ, ಎಲ್ಲ ಕಡೆ ಅವ ಅದಾನೆ, ಪ್ರಿವೇಡಿಂಗ್ ಆಲ್ ಓವರ್ ಹಿಮ್. ಸೊ ದ ನೇಚರ್ ಆಫ್ ಬ್ರಹ್ಮನ್ ವಿಚ್ ಈಸ್ ಬಿಯಾಂಡ್ ಟೈಮ್ ಅಂಡ್ ಸ್ಪೇಸ್ ಈಸ್ ಪ್ರೆಸೆಂಟೆಡ್ ಅಗೇನ್ ಹಿಯರ್. ಪರಮಾತ್ಮನ ಸ್ವರೂಪ ಹೇಗಿದೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಾರ. ಅವನ ಸ್ವರೂಪ ಹೇಗೆ ಅವ್ರು ಹೇಳ್ತಾರ, ದ ನೇಚರ್ ಆಫ್ ಬ್ರಹ್ಮನ್, ಬ್ರಹ್ಮನ ಸ್ವರೂಪವು ಬಿಯಾಂಡ್ ಟೈಮ್ ಅಂಡ್ ಸ್ಪೇಸ್. ನಾವೆಲ್ಲರೂ ಎಲ್ಲಿದ್ದೇವೆ? ಕಾಲಘಟ್ಟದಲ್ಲಿ ಒಳಗೊಂಡಿದ್ದೇವೆ. ಚತುರ್ಮುಖ ಬ್ರಹ್ಮನ್ ಹಿಡ್ಕೊಂಡು ಎಲ್ಲಾ ಚರಾಚರ ಪ್ರಪಂಚದಲ್ಲ, ಅಪರ ಪ್ರಪಂಚ ಇದೆಲ್ಲವೂ ಕಾಲನ ವ್ಯಾಪ್ತಿಯಲ್ಲಿದೆ. ದೇಶ ಕಾಲಗಳಿಂದ ಇದು ಪರಿಚ್ಛಿನ್ನಿದೆ. ಅದು ಮಾತ್ರ ಬ್ರಹ್ಮಿನ ಅಪರಿಚಿನ್ನಿದೆ. ದೇಶ ಕಾಲಗಳಿಂದ ಅಪರಿಚಿನ್ನಿದೆ. ಈ ದೇಶ ಕಾಲಗಳಿಂದ ಪರಿಚಿನ್ನತೆಯಿಂದ ಕೂಡಿದಂಥದ್ದು. ಇದಕ್ಕೆ ನಾಶ ಉಂಟು, ಹುಟ್ಟು ಉಂಟು. ಇದಕ್ಕ ಯಾವ್ದು ಹುಟ್ಟಿರ್ತದೆ ಅಂದ್ರೆ ಪ್ರಳಯ ಆಗ್ತದ. ಹಿಂದೆಲ್ಲ ಹೇಳ್ಕೊಂಡು ಬಂದ್ರು, ಪ್ರಳಯ ಅಂದ್ರೆ ಬ್ರಹ್ಮನ ಏಕಾಂಶ ಏನ ಸ್ಥಿತೋ ಜಗತ್. ಪ್ರಳಯ ಕಾಲದಲ್ಲಿ ಬ್ರಹ್ಮನ ಪ್ರಳಯ ರಾತ್ರಿಯಲ್ಲಿ ಅದು ಅಡಗ್ತಾ ಇದೆ. ಬ್ರಹ್ಮನ ಒಂದು ರಾತ್ರಿಯಲ್ಲಿ ಅವೆಲ್ಲವೂ ಬ್ರಹ್ಮಾಂಡಾದಿಗಳು ಹಿಡ್ಕೊಂಡು ಎಲ್ಲ ಜೀವರು ತಮ್ಮ ಕರ್ಮ, ಯಾವ ಪಾಪ ಪುಣ್ಯಗಳ ಕರ್ಮಗಳನ್ನು ಕಟ್ಟಿಕೊಂಡು ಅಲ್ಲಿ ಅಡಗ್ತಾರೆ. ಅವೆಲ್ಲವೂ ಅಲ್ಲಿ ಅಡಗ್ತಾವಂತ ತಿಳ್ಕೊಂಡು ಬಂದಿದೆ. ಪ್ರಳಯ ಅಂದ್ರೆ ಅರ್ಥಾತ್ ಲಯ ಹೊಂತವೆ. ದೈನಂದಿನ ಪ್ರಳಯ ಹಾಗೂ ಪೂರ್ಣ ಪ್ರಳಯ ಅಂತಿದೆ. ಅದು ಅತ್ಯಂತ ಪ್ರಳಯ. ಇಲ್ಲಿ ದೈನಂದಿನ ಪ್ರಳಯ ಅಂದ್ರೆ ಒಂದು ರಾತ್ರಿಯಲ್ಲಿ ಅಡಗ್ತಾವ. ನಾವ್ ಹೆಂಗ ಎಲ್ಲ ಸ್ವಪ್ನ ಮತ್ತು ಜಾಗ್ರದ ವ್ಯವಹಾರಗಳನ್ನೆಲ್ಲ ಅಡಗಿಸಿ ಬೀಜ ರೂಪವಾಗಿ ಆ ಒಂದು ಸ್ವಪ್ತಿಯಲ್ಲಿ, ಆ ಒಂದು ನಿದ್ರಾ ಸ್ಥಿತಿಯಲ್ಲಿ ಅಡಗಿಸ್ತೇವೋ, ಹಂಗ ಬ್ರಹ್ಮನಾದರೂ ಕೂಡ ಎಲ್ಲಾ ಲೋಕಗಳನ್ನ ಆ ಜೀವಿಗಳ ಕರ್ಮಗಳ ಸಹಿತವಾಗಿ ತನ್ನಲ್ಲಿ ಅಡಗಿಸ್ಕೋತಾನೆ, ಲಯ ಮಾಡ್ಕೋತಾನೆ. ಇಲ್ಲಿ ಲಯ ಅಂದ್ರ ನಾಶ ಅಲ್ಲ. ಯಾಕಲ್ಲ? ಅದು ಅದು ತನ್ನಲ್ಲಿ ಉಪ್ಪಿನ ದ್ರಾವಣ ಉಪ್ಪಿ ಅದು ನೀರಲ್ಲಿ ಕರಗಿದಾಗ ಅದು ನಾಶ ಅಲ್ಲ, ಆ ನೀರಿನ ಆಕಾರ ಆಗಿರ್ತದೆ. ಅದನ್ನ ಉಪ್ಪ ಮತ್ತ ಕಾಸ್ರಿ, ಆ ನೀರ್ ಕಾಸ್ರಿ ಉಪ್ಪು ಉಳಿತದ. ಅಂದ್ ಇರ್ತದೆ, ಕಾಣದಂಗ ಆಗ್ತದೆ. ಇಷ್ಟ ಯಾವ ಎಲ್ಲಾ ಪರಾಚರ ಶಕ್ತಿಗಳು ಏನದಾವ ಕಾಣದಂಗ ಆಗ್ತಾವ, ಲಯ ಹೊಂತಾವ. ಈ ಜಾಗ್ರ ಮತ್ತು ಸ್ವಪ್ನ ಪ್ರಪಂಚದ ಸಂಸ್ಕಾರಗಳು ಎಲ್ಲಿ ಅಡಗಿದು? ನಿದ್ರೆಯ ಒಂದು ಅವಿದ್ಯ ಇಲ್ಲಿ ಅಡಗಿದು, ಬೀಜರೂಪವಾದಂತ ಅವಿದ್ಯೆಯಲ್ಲಿ ಅಡಗಿದು. ಹಂಗ ಬ್ರಹ್ಮನ ರಾತ್ರಿಯಲ್ಲಿ, ಅಜ್ಞಾನದಲ್ಲಿ, ಪ್ರಕೃತಿಯಲ್ಲಿ ಅವು ಲಯ ಹೊಂತವ ಅನ್ನೋದನ್ನು ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ಇಟ್ ಈಸ್ ಅ ನೇಚರ್ ಆಫ್ ಬಿಯಾಂಡ್ ಟೈಮ್ ಅಂಡ್ ಸ್ಪೇಸ್. ದೇಶ ಕಾಲಗಳ ಆಚೆಗೆ ಅವನ ಒಂದು ಪ್ರಕೃತಿ ಇದೆ, ಅವನ ಒಂದು ಸ್ವರೂಪ ಇದೆ. ಹೇ ಪಾರ್ಥ, ಸ ಪರಪುರುಷ. ಸೊ ದಿಸ್ ಅವ್ಯಕ್ತ ನಂಬರ್ 2. ಇದಕ್ಕೆ ನಾವೇನ್ ಹೆಸರು ಕೊಟ್ಟೇವ್ರಿ? ಅವ್ಯಕ್ತ ನಂಬರ್ 2. ಮತ್ತಿನ್ನ ಚತುರ್ಮುಖ ಬ್ರಹ್ಮದಾನಲ್ಲ, ಅವು ಆಯುಷ್ಯದ ಹೇಳಿದಾರ ಅವ್ರು. 100 ವರ್ಷಗಳ ಆಯುಷ್ಯದ. ಅವನ ಒಂದು ದಿವಸ ಅಂದ್ರೆ ಎಷ್ಟು? ಒಂದು ಚತುರ್ಯುಗ ಒಂದು ಹಗಲಿ, ಒಂದು ಚತುರ್ಯುಗ ರಾತ್ರಿ. ಎರಡು ಚತುರ್ಯುಗಗಳ ಪರ್ಯಂತರ ಅವನು ಒಂದು ದಿವಸ ಎಷ್ಟಾಯ್ತು? ಇದು ಒಂದು ದಿವಸ ಆತು, ಗುಂಡ್ಲೆ 30. ಒಂದು ತಿಂಗಳ ಅಲ್ಲ, ಗುಂಡ್ಲೆ 24 ದಿವಸ, 24 ತಾಸು. ಆಮೇಲೆ 24 ತಾಸು ಅಂದ್ರೆ ಒಂದು ದಿವಸ. ತಿಂಗಳಿಗೆ 30 ಗುಣಾಕಾರ ಮಾಡ್ಬೇಕು, ವರ್ಷಕ್ಕೆ ಮತ್ತೆ 12 ಮಾಡಬೇಕು, ಮತ್ತ ಒಂದು 100 ವರ್ಷಕ್ಕೆ 100 ಗುಣಾಕಾರ ಮಾಡಬೇಕು. ಈ ಪ್ರಕಾರ ಅವನ ಆಯುಷ್ಯದ. ಇವು ಚತುರ್ಯುಗಗಳಿವು. ಮತ್ತ ಒಂದ್ ಚತುರ್ಯುಗದೊಳಗ ಎಟ್ ಬರ್ತಾವು? 1,47,00,000. 1,42,000 ವರ್ಷಗಳು ಒಂದು ಚತುರ್ಯುಗಕ್ಕ. ಅಂತವು ಅದಕ್ಕೆ ಮತ್ತೆ ಗುಣಾಕಾರ ಮಾಡಿ ರಾಷ್ಟ್ರಯುಗಗಳು ಆಗ್ತಾವ. ಲೆಕ್ಕ ಇಲ್ಲ, ಅದು ಕೋಟಿ ಕೋಟಿ ಆ ಬ್ರಹ್ಮನ ಆಯುಷ್ಯ.
ಅದ್ರಲ್ಲಿ ಏನೇನಿಗೆ ಸಿಗುವುದಿಲ್ಲ. ಬ್ರಹ್ಮ ಪ್ರಳಯದಿಂದ ಮತ್ತೊಮ್ಮೆ ಬ್ರಹ್ಮ ಬರ್ತಾನಲ್ಲಿ. ಆ ಬ್ರಹ್ಮ ಹೋಗಿ ಮತ್ತೊಮ್ಮೆ ಆ ಜಗಕ್ಕೊಬ್ಬ ಇರ್ತಾನ. ಪ್ರಳಯ ಆದ ನಂತರ, ಅತ್ಯಂತಕ ಪ್ರಳಯ ಆದ ನಂತರ 100 ವರ್ಷಗಳಾದ ನಂತರ ಆ ಬ್ರಹ್ಮನ ಸ್ಥಾನಕ್ಕೆ ಮತ್ತೊಬ್ಬ ಬರ್ತಾನ. ಮಣ್ಣು ನಾಮದಾರ ಗುರುಗಳು ಇದ್ರು, ನಮ್ಮ ಹನುಮಂತನೇ ಈಗ ಒಂದು ಪದವಿಗೆ ಪ್ರಯತ್ನ ಮಾಡಕತ್ತಾನ ಅಂತ ಹೇಳಿದ್ರು, ಆ ಬ್ರಹ್ಮ ಪದವಿಯನ್ನ ಪ್ರಾಪ್ತ ಮಾಡಿಕೊಡ್ಲಿಕ್ಕೆ. ಅಂತ ಒಂದು ಶಕ್ತಿ ಸಾಮರ್ಥ್ಯ ಇರೋದು ಕಲಿಯುಗದಲ್ಲಿ. ಬ್ರಹ್ಮ ಯಾರು? ಆ ಯಾವ ಹನುಮಂತನಿಗೆ, ವೀರ ಹನುಮಂತನಿಗೆ ಮಾತ್ರ ಅವ ಅದಕ್ಕೆ ಪ್ರಯತ್ನ ಮಾಡಾಕ್ತಾನ ಅಂತ ಹೇಳಿದರು. ಎಲ್ಲಿ ವೇದಗಳು ಹೇಳ್ತಾ ಬಂದಾಗ, ಮಹಾತ್ಮರು ಹೇಳ್ತಾರ ಅಂದಾಗ ನಾನು ನಂಬಬೇಕಾಗಿದೆ ಇಷ್ಟ. ಹಾಗೆ ಇದು ಪರಪುರುಷ, ಅವ್ಯಕ್ತ ಪುರುಷ. ಇದು ನಂಬರ್ 2. ನಂಬರ್ 1 ಚತುರ್ಮುಖ ಬ್ರಹ್ಮ ಅವ್ಯಕ್ತ ರೂಪದಿಂದ ಇರ್ತಾನೆ ಅಡಗಿಸಿಕೊಂಡು ರಾತ್ರಿಯಲ್ಲಿ. ಮತ್ ಹಗಲಿನಲ್ಲಿ ಅವ ಎಲ್ಲಾ ಜೀವಿಗಳು ತಮ್ಮ ಕರ್ಮಗಳೊಂದಿಗೆ, ಎಲ್ಲಾ ಲೋಕಗಳೊಂದಿಗೆ ಪುನರ್ರಚನೆ ಆಗ್ತಾ ಇವೆ, ಪುನರ್ ಬರ್ತಾ ಇದ್ದೇವೆ. ಐಕ್ಷತ ಅಂತ ಹೇಳ್ತಾರ ನೋಡು. ಅವನ ಇಚ್ಛೆಯನ್ನ ಮಾಡ್ತಾನವ. ಅವ ಇಚ್ಛೆಯನ್ನ ಮಾಡಿದಾಗ ಆ ಲೋಕಗಳು ಉತ್ಪತ್ತಿ ಆಗ್ತದ ಅನ್ನುವಂಥದ್ದು ಹೇಳಿದ. ಸೊ ಅವ್ಯಕ್ತ ನಂಬರ್ 2 ಅಂತ ತಿಳ್ಕೊರಿ. ದಿಸ್ ಕಾನ್ಶಿಯಸ್ ಪ್ರಿನ್ಸಿಪಲ್ ಇಸ್ ಕಾಲ್ಡ್ ಪರಪುರುಷ. ಇದು ಅರಿವಿನ ಒಂದು ಯಾವ ಇದಲ್ಲ, ಅದೇ ಪರಪುರುಷ. ಅವ್ಯಕ್ತವಾದಂತ ಅರುರೂಪದ ಪರಮಾತ್ಮನೇ ಅವನೇ ಪರಪುರುಷ. ಸೊ ಹಿ ಈಸ್ ಅ ಸುಪ್ರೀಂ ಪುರುಷ, ಸುಪ್ರೀಂ ಬ್ರಹ್ಮನ್, ದ ಹೈಯೆಸ್ಟ್ ರಿಯಾಲಿಟಿ, ದ ಅಬ್ಸಲ್ಯೂಟ್ ಟ್ರೂತ್. ಅಂತಿಮ ಸತ್ಯ, ಅಬ್ಸಲ್ಯೂಟ್ ಟ್ರೂತ್, ಸುಪ್ರೀಂ ಬ್ರಹ್ಮನ್, ಶ್ರೇಷ್ಠವಾದಂತ ಪರಬ್ರಹ್ಮ, ಸುಪ್ರೀಂ ಪುರುಷ, ಪರಮ ಪುರುಷ ಅನ್ನುವಂತ ಹೆಸರುಗಳದಾವ. ಐ ಹಾವ್ ಗಿವನ್ 2 ಮೀನಿಂಗ್ಸ್ ಆಫ್ ದ ವರ್ಡ್ ಪುರುಷ. ಇಲ್ಲಿ ಪುರುಷನಿಗೆ 2 ಶಬ್ದಗಳನ್ನು ಕೊಟ್ಟೇವಿ, 2 ಹೆಸರುಗಳನ್ನು ಕೊಟ್ಟೇವಿ. ಒಂದು ಅಂತಿಮ ಸತ್ಯ ಅನ್ನುವಂಥದ್ದು, ಒಂದು ಶ್ರೇಷ್ಠವಾದಂತ ಪರಬ್ರಹ್ಮ ಅನ್ನುವಂಥ 2 ಶಬ್ದಗಳನ್ನ ನಾವು ಕೊಟ್ಟೇವಿ. ಐ ಹಾವ್ ಗಿವನ್ 2 ಮೀನಿಂಗ್ಸ್. ಪರಪುರುಷಕ್ಕೆ 2 ಶಬ್ದಗಳನ್ನು ಕೊಟ್ಟೇವಿ, 2 ಹೆಸರು ಕೊಟ್ಟೇವಿ. ಅಂಡ್ ಯು ಹ್ಯಾವ್ ಟು ರಿಲೆಕ್ಟ್ ಇಟ್ ಇನ್ ದಿಸ್ ಕಂಟೆಕ್ಸ್ಟ್. ಅವುಗಳನ್ನ ನೆನಪು ಮಾಡಿಕೊಡ್ರಿ. ದಿಸ್ ಅಬ್ಸಲ್ಯೂಟ್ ಬ್ರಹ್ಮನ್ ಯಶ ಅಂತಸ್ಥಾನಿ ಭೂತಾನಿ, ಇನ್ ವಿಚ್ ಬ್ರಹ್ಮ ಅಲೋನ್ ರೆಸ್ಟ್. ಅಲ್ಲಿ ಮತ್ತಾರದಾರ? ಆ ಬ್ರಹ್ಮ ಲೋಕದಲ್ಲಿ ಎಲ್ಲ ನಾವು ಹೋಗಿದ್ವಿ. ಚತುರ್ಮುಖ ಬ್ರಹ್ಮಕ್ಕೆ ಹೋಗಿ ಅಲ್ಲಿ ಅನೇಕ ಜೀವಿಗಳು ಹಲೋ, ಹಾಂ ಹಾಂ ಬಂದಾಳ? ಮಾಡ್ಯಾಳ? ಈಗ ಮಾಡ್ತೇನೆ. ಇನ್ನೂ ಊಟ ಮಾಡಿಲ್ಲ. ಅದೇ ಎಲ್ಲ ಹಸಿವೆ ಎಲ್ಲ ಮುಂಜಾನೆ ಇಡ್ಲಿದೆ, ಇನ್ನು ಹಸೆ. ವ್ಯಾಪ್ತಿ ಒಳಪಟ್ಟದ. ಅಲ್ಲಿ ದೇಶ ಕಾಲಗಳ ಆಚೆಗದ, ದೇಶ ಕಾಲಾತೀತ. ಮತ್ತೆ ಅಲ್ಲೆಲ್ಲಿ ಸೃಷ್ಟಿ ಕೇಳ್ತೀರಿ? ಸೃಷ್ಟಿ ಇಲ್ಲವೇ ಇಲ್ಲ, ಅಸೃಷ್ಟ. ಅಲ್ಲಿ ಕ್ರಿಯೇಷನ್ ಅನ್ನೋದಿಲ್ಲ. ಅಂದರೆ ದ ಹೋಲ್ ಕ್ರಿಯೇಷನ್ ರೆಸ್ಟ್ ಇನ್ ದ ಬ್ರಹ್ಮನ್. ಆದರೆ ಈ ಸೃಷ್ಟಿ ಅವನಲ್ಲಿ ತೇಲ್ತಾ ಇದೆ, ಕಾಣ್ತಾ ಇದೆ. ಅವನಲ್ಲಿ ಸೃಷ್ಟಿ ಇಲ್ಲ, ಆ ಸೃಷ್ಟಿ ಅವನಲ್ಲಿ ತೋರ್ತದ ಮಿಥ್ಯಾದಿಂದ. ಸೃಷ್ಟಿ ಅವನಲ್ಲಿ ಇಲ್ಲ, ಅವನಲ್ಲಿ ಸೃಷ್ಟಿ ಅದ. ಸೃಷ್ಟಿ ಅವನಲ್ಲಿ ತೋರ್ತದ ಮಾಯಾರೂಪದಿಂದ. ಅವನು ಸತ್ತಾ ಪಡ್ಕೊಂಡು, ಅವನ ಕೈಗಳ ತಗೊಂಡು ಮಿಥ್ಯಾರೂಪವಾಗಿ ತೋರ್ತದ. ಅವನ ಅಸ್ತಿತ್ವ ಪಡ್ಕೊಂಡು ತೋರ್ತದ. 14 ಲೋಕಗಳು ಅವನ ಅಸ್ತಿತ್ವ ಪಡ್ಕೊಂಡು ತೋರ್ತಾವ, ಅಡಗ್ತಾವ. ಅವನಿಗೇನು ಬಾಧ ಅದ? ಅಸಂಗನದನವ. ತೋರ್ತಾವ, ಅಡಗ್ತಾವ ಅನ್ನೋದು ಅದಕ್ಕೆ ಒಬ್ಬನೇ ಇದಾನೆ ಅನ್ನೋದು ಹೇಳ್ಬೇಕಾಗ್ಯದ. ಆದ್ರೆ ಕನಿಷ್ಠ ಮಧ್ಯಮ ಅಧಿಕಾರ ದೃಷ್ಟಿಯಿಂದ ಆರೋಪ ಮಾಡಿದೇವು ನಾವು ಅದನ್ನ, ಲೋಕಗಳು ಇಲ್ಲ. ಆದ್ದರಿಂದ ನಾವು ಕಲ್ಪನಾ ಮಾಡಿ ಅಂದ್ಮೇಲೆ ಅವು ಕಲ್ಪಿತದಾವ, ಅವುಗಳಿಗೆ ತನ್ನದೇ ಆದಂತ ಇರಲಿಕ್ಕೆ ಇಲ್ಲ. ಅತ್ಯಂತ ಅಭಾವದವು ಬ್ರಹ್ಮನಲ್ಲಿ. ಆದರೆ ಎಲ್ಲಾ ಲೋಕಗಳಲ್ಲಿ ತೋರ್ತಾ ಒಡತ್ತ ಸೃಷ್ಟಿ, ಸ್ಥಿತಿ, ಪ್ರಳಯ ಆಗ್ತಾ ಇರ್ತವೆ. ಒಮ್ಮೆ ಸೃಷ್ಟಿ ಆದಂಗ ಆಗ್ತಾವ, ಮತ್ತ ಇರ್ತಾವ ಕೆಲವು ದಿವಸ, ಮತ್ತ ಹೋಗ್ತಾವ. ಅಲೆ ಕೆಲವು ಹೊತ್ತು ಇರ್ತದ ಸಮುದ್ರದಲ್ಲಿ,
ತೋರ್ತದ, ಅಡಗ್ತದ, ಮತ್ತ ಅದು ನೀರ ಆಗ್ತದ, ಸಮುದ್ರ ಆಗ್ತದ. ನಾಮರೂಪದಿಂದ ಎಲ್ಲಾ ಲೋಕಗಳು ತೋರಿದ್ರು ಕೂಡ ಆ ನಾಮರೂಪಗಳನ್ನ ಬಾಧಿಸಿ ನೋಡಿದಾಗ ಅದು ನೀರೇ ಇದೆ. ನೀರ ಅರ್ಥ ಏನು ಇಲ್ಲ. ನಾಮರೂಪಗಳಿಂದ ತೋರ್ತಂದ್ರು ಕೂಡ ಅಸ್ಥಿಭಾತಿ ಪ್ರಿಯ ರೂಪದಿಂದ ಜಗತ್ತನ್ನು ನೋಡಿದಾಗ ಅದು ಪರಮಾತ್ಮನ ಸ್ವರೂಪವೇ. ಅಲ್ಲಿ ಏನದ? ಸದ್ರೂಪ, ಜಿದ್ರೂಪ, ಆನಂದ ರೂಪವಿದೆ. ಎಲ್ಲಿ? ಸೃಷ್ಟಿಯಲ್ಲಿ ಇರುವಿಕೆ ಅದ. ಹೊರಗ ಸೃಷ್ಟಿಯಲ್ಲಿ ತನ್ನ ಸತ್ತಾ ಪಡ್ಕೊಂಡ ಇರುವಿಕೆ ಅದ. ತನ್ನ ಸತ್ತಾ ಪಡ್ಕೊಂಡ ಈ ಜೀವಾದಿಗಳಲ್ಲಿ ಅರು ಅದ, ಮತ್ತು ಅದು ಆನಂದ ರೂಪ ಅದ. ಸದ್ರೂಪೇ ಚಿದ್ರೂಪ, ಸತ್ತೇ ಚಿತ್ತು, ಚಿತ್ತೇ ಆನಂದ, ಆನಂದವೇ ನಿತ್ಯ, ನಿತ್ಯವೇ ಪರಿಪೂರ್ಣ. ಹೆಸರುಗಳು ಬೇರೆ ಬೇರೆ ಅದಾವ. ಯಾಕದಾವ? ಸೃಷ್ಟಿಯನ್ನು ಅನುಲಕ್ಷಿಸಿ ನಾವ್ ಹಿಡ್ಕೊಂಡೇವಲ್ಲ. ಇವು ಅಸತ್ತು, ಜಡ, ದುಃಖ, ಪರಿಚಯ ಅದಾವಲ್ಲ ಜಗತ್ತು, ಇವುಗಳನ್ನು ದೂರೀಕರಿಸುವ ಸಲುವಾಗಿ ಅವುಗಳನ್ನ ವಿಭಾಗ ಮಾಡಿ ಹೇಳಾಕತ್ತೇವಿ, ತಿಳಿಸೋಗೋಸ್ಕರ. ಅವು ಒಂದೇ, ಅವು ಸ್ವರೂಪ, ಇವೆಲ್ಲವೂ ಸ್ವರೂಪ, ಸ್ವರೂಪ ಲಕ್ಷಣಗಳವು. ಒಂದೊಂದು ಹೇಳಬೇಕು. ಸತ್ಯ ಅಂದ್ರ ಬ್ರಹ್ಮ, ಚಿತ್ಯ ಅಂದ್ರ ಬ್ರಹ್ಮ, ನಿತ್ಯ ಅಂದ್ರ ಬ್ರಹ್ಮ. ಅವು ಬೇರೆ ಬೇರೆ ಅಲ್ಲ, ಘಟಕಗಳಲ್ಲ, ಸ್ವರೂಪ ಲಕ್ಷಣಗಳು. ಹಾಗೆ ಬ್ರಹ್ಮ ಒಬ್ಬೇ ಇದ್ದಾನೆ ಅಂತ ಹೇಳಿದ್ರು. ಏಕಮೇವ ಅದ್ವಿತೀಯಂ ಬ್ರಹ್ಮ, ಒಬ್ಬನೇ. ನಾ ಕಿಂಚಿದಪಿ, ಯಾವುದಿಲ್ಲ ಅವನು ಬರ್ತಾನ. ನಾನಾ ಅಸ್ತಿ ಕಿಂಚಿನ, ಅವನು ಬಿಟ್ಟು ಇನ್ನೊಂದು ಇರ್ಲಿಕ್ಕೆ ಅವಕಾಶವಿಲ್ಲ ಆಯ್ತಂತ ಹೇಳ್ತಾರಲ್ಲ. ಅದು ಇದ್ರು ಕೂಡ ಮಿಥ್ಯಾದಿಂದ ತೋರ್ತದ. ಜ್ಞಾನಿಗೆ ಬಾಯ್ತಾನ ವೃತ್ತಿಯಿಂದ ವ್ಯವಹಾರ ಮಾಡ್ತಾನ. ಇವತ್ತು ಹೇಳಿದ್ರು ನಮಗ ಎಲ್ಲೇ ಪರಮಾನುಭೂತಿಯಲ್ಲಿ ಆ ಜ್ಞಾನಿಯಲ್ಲಿ ವ್ಯವಹಾರ ಕಾಣ್ತದಲ್ಲ ಅಲ್ರಿ. ಜಗತ್ತಿಲ್ಲ ಅಂತೀರಿ, ವ್ಯವಹಾರ ಹೆಂಗ್ ಕಾಣ್ತದ್ರಿ ಅವನಲ್ಲಿ? ಇದು ವಿಪರೀತ ಆಯ್ತಲ್ಲ. ಅವ್ರಂದ್ರು ಆ ವ್ಯವಹಾರ ತೋರಿದಂಗ ಕಾಣ್ತದ. ಘಟದಲ್ಲಿ ಅದ ಆಕಾಶ ಹೋದಂಗ ಬಂದಂಗ ಕಾಣ್ತದ, ವ್ಯವಹಾರ ನಡೀತದ. ಆಕಾಶದಲ್ಲಿ ಅಡಿಗೆ ಮಾಡ್ತೇವಿ, ಮುಸುರಿ ಅದಕ್ಕೆ ಹತ್ತದ, ಗಡಿಗೆ ಹತ್ತದ, ಆಕಾಶಕ್ಕೆ ಹತ್ತದೇನು ಇಲ್ಲ. ವ್ಯವಹಾರ ತೋರ್ತದ, ತೋರ್ಬಾರ್ದಂತ ಏನದ? ಆದ್ರ ಆ ವ್ಯವಹಾರಗಳ ಸಂಘ ಅದ ಏನು ಆಕಾಶಕ್ಕ ಇಲ್ಲ. ಮತ್ತೊಂದು ಉದಾಹರಣೆ ಕೊಟ್ರು ಅವ್ರು. ಕನ್ನಡಿ ಕಲಿ ಅದಾವ, ಕೆಲವೊಂದು ಚಿಲ್ ಬಿದ್ದಾವ, ಚಿಲ್ ಅಂತಾರ, ಬೀಳ್ತಿರ್ತಾವ. ನಮ್ ಪ್ರತಿಬಿಂಬ ಸ್ಪಷ್ಟ ಕಾಣ್ತದೇನು? ಆ ಒಂದು ಪ್ರತಿಬಿಂಬದಲ್ಲಿ ಆ ಚಿಲ್ಲುಗಳು ಕಾಣ್ತಾವ. ನಮ್ಮ ಮೂಲ ಪ್ರತಿಬಿಂಬಕ್ಕೆ ಸ್ವಚ್ಛ ಅದ. ಅಲ್ಲಿ ಹಾಕೊಂಡು ಅಲ್ಲಿ ಅಂತಃಕರಣ ಅನ್ನುವಂತ ಕನ್ನಡಿ ಹೊಲಸದ. ಆ ಜೀವ ಅಂತಃಕರಣ ವಿಶಿಷ್ಟ ಆಗ್ಯಾನ. ನಿಜವಾಗೂ ಆ ಜೀವನ ಕೂಡ ಪರಮಾತ್ಮ ಸ್ವರೂಪವೇ. ಆದರೆ ಆ ಜೀವ ಯಾವಾಗ ಅಂತಃಕರಣ ವಿಶಿಷ್ಟನಾಗಿ ಈ ಯಾವ ಮೋಹಾದಿಗಳಲ್ಲಿ ವಿಶಿಷ್ಟ ಅದೋ ಆವಾಗ ಆ ಚಿಲ್ ಅನ್ನುವಂಥದ್ದು ಅಲ್ಲಿ ಕಾಣ್ತದ. ಆದ್ರೆ ನಿಜವಾಗಿ ನೋಡಿದ್ರೆ ಜೀವ ಪರಬ್ರಹ್ಮವೇ. ಇದನ್ನ ಇವತ್ತು ಬಹಳ ಸುಂದರವಾಗಿ ಗುರುಗಳು ಹೇಳಿರು. ಮತ್ ಸಂಜೆ ಕೂಡ ಹೇಳ್ತಾರ. ಸ್ವಲ್ಪ ವಿಷಯ ಜಟಿಲದ, ತಾವು ಲಕ್ಷ ಕೊಟ್ರ ತಿಳಿತದ. ನಾನು ಅವ್ರ ಮುಂದೆ ಇಟ್ಟಿದ್ದೆ, ಎಷ್ಟು ಮಂದಿ ಕೇಳಿ ಧನ್ಯ ಆದ್ರೂ ಗೊತ್ತಿಲ್ಲ. ಇವತ್ತು ಇಡ್ತಾ ಇದ್ದೀನಿ, ಕೇಳ್ರಿ. ಬಹಳ ಕೊನೆ ಇದು, ಜ್ಞಾನದ ಕೊನೆ ಮೆಟ್ಟಿನಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ಅಪ್ಪ ಅವರು, ಕಡ್ರಕೊಪ್ಪಗಳು. ಬಹಳ ತಿಳಿವಾಗ ಪದೇ 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 ಏನೂ ಇಲ್ಲಪ್ಪ, ನಿನ್ ಹೊರತು ಮತ್ತೊಂದಿಲ್ಲ. ವ್ಯವಹಾರ ತೋರ್ತಂದ್ರು ಕೂಡ ಮಿಥ್ಯಾ ರೀತಿಯಿಂದ ತೋರ್ತದ. ಅದ್ರ ಬಾದ ಅವನಿಗಿಲ್ಲ. ಮತ್ತ ಜಗದಾದಿ ವ್ಯವಹಾರಗಳು ಮಿಥ್ಯಾ ಅಂತ ವ್ಯವಹಾರ ಮಾಡ್ತಾನ. ಅದಕ್ಕ ಅದನ್ನೆಲ್ಲ ಹೇಳಿದ್ದಾರೆ ಇವತ್ತು. ಇರ್ಲಿ, ದಟ್ ಈಸ್ ವೈ ಆ ಕ್ರಿಯೇಷನ್ ಅನ್ನುವುದು ಅವನಲ್ಲಿ ಇಲ್ಲ, ಸೃಷ್ಟಿ ಅವನಲ್ಲಿ ಇಲ್ಲ, ಅತ್ಯಂತ ಅಭಾವದ. ಆದ್ರೆ ಈ ಮತ್ ಇದನ್ನೆಲ್ಲ ಹೇಳಾಕತ್ತಾರೆ ಯಾಕ? ಕನಿಷ್ಠ ಮಧ್ಯಮ ಅಧಿಕಾರಿಗಳ ದೃಷ್ಟಿಯಿಂದ ಹೇಳಾಕತ್ತಾರೆ. ತೋರಿದಡೇನು, ತೋರದರೇನು, ನಿಜಗುಂಡ್ರೆ ಹೇಳ್ತಾರ. ತೋರ್ಲಿ, ನಿನಗೇನು ಬಾಧ ಮಾಡ್ತದ? ಹಾವದ, ಅದೇನ್ ಮಾಡ್ಯದ? ಹಗ್ಗಕ್ಕ ವಿಷಮಯ ಮಾಡಿ ಐತಿ, ಕಡ್ದದ, ಹಗ್ಗನ ಕಡ್ದದ, ಇವತ್ತು ವಿಷಮಯ ಮಾಡಿ ತೋರ್ತದ. ತೋರ್ಬಾರ್ದಂತ ಏನದ? ಇಲ್ಲ. ಹಿಂಗ್ ತಿಳ್ಕೊರಿ, ಆ ಹಗ್ಗ ಆದ್ರೂ ಕೂಡ ಹಾವಿನ ಸ್ವರೂಪದೇ. ಎಲ್ಲಿವರೆಗೆ? ಅಜ್ಞಾನ ದಶೆಯಲ್ಲಿ ಮಾತ್ರ. ಜ್ಞಾನ ಕಾಲದಲ್ಲಿ ಅಧಿಷ್ಠಾನ ಜ್ಞಾನ ನಂತರ ಹಾವಿಗೆ ಇರುವಿಕೆ ಐತೇನೋ? ಇಲ್ಲವೇ ಇಲ್ಲ. ಅದ್ರ ಇರುವಿಕೆ ಕೊಡ್ಕೊಂಡು ಪಡೆದಿತ್ತು ಇತ್ತು. ಜ್ಞಾನ ನಂತರ ಅದು ಎಲ್ಲಿ ಹೋಯ್ತು ಅಂದ್ರೆ ಹಗ್ಗದ ಸ್ವರೂಪವೇ ಆಯ್ತು. ಹಾಗೆ ಜಗತ್ತು ತೋರ್ತೈತೆ ಅಂದ್ರೆ ಏನಪ್ಪಾ? ಇದು ಜ್ಞಾನ ಕಾಲದಲ್ಲಿ ಅದು ಅಧಿಷ್ಠಾನ ಸ್ವರೂಪವೇ. ಅಧ್ಯಸ್ಥವು ಅಧಿಷ್ಠಾನ ಸ್ವರೂಪವೇ ಅಂತ ನಿಯಮದ. ಹಾವು ಹಗ್ಗದ ಸ್ವರೂಪವೇ.
ಆ ಜ್ಞಾನ ಕಾಲದಲ್ಲಿ ಅದು ಹಗ್ಗದ ಸ್ವರೂಪವೇ. ಅಜ್ಞಾನ ಕಾಲದಲ್ಲಿ ಮಾತ್ರ ಅದು ಭಯವನ್ನು ಉಂಟು ಮಾಡ್ತದ, ಇದ್ದಂಗೆ ಕಾಣ್ತದ, ಸತ್ಯವಾಗಿ ತೋರ್ತದ. ಯಾರಿಗೆ? ಅಜ್ಞಾನಿ ದೃಷ್ಟಿಗಳಲ್ಲಿ. 4 ರೂಪದಿಂದ ಹೇಳ್ಯಾರ ಇವತ್ತು ಹೇಳ್ತಾರೆ. ಇವತ್ತು ವ್ಯವಹಾರದಲ್ಲಿ ಲೌಕಿಕನಿಗೆ ಹೆಂಗ್ ಕಾಣ್ತದ, ಯುಕ್ತಿ ದೃಷ್ಟಿಯಿಂದ, ಶ್ರುತಿ ದೃಷ್ಟಿಯಿಂದ, ವ್ಯಾವಹಾರಿಕ ದೃಷ್ಟಿಯಿಂದ ಜಗತ್ತು ಯಾವ ರೀತಿ ಕಾಣ್ತದೆ 4 ಮಂದಿಗೆ ಅನ್ನೋದು ಇವತ್ತು ಸಾಯಂಕಾಲ ಪ್ರವಚನದ. ಪುಣ್ಯಾತ್ಮರೇ ಬಹಳ ಸುಂದರವಾಗಿ ಹೇಳ್ತಾರ, ಕೇಳ್ರಿ. ಇದು ಅಂತಿಮವಾದಂತ ಯಾವ ಪ್ರವಚನ ಇದು. ಇನ್ನು 2 ದಿವಸ ಇರ್ತಾರ. ಇನ್ನೊಂದು ಒಳ್ಳೆ ಅಂದ್ರೆ ಸೂತ್ರ ಆಗ್ಬಹುದು. ಬಹಳ ಇಂಪಾರ್ಟೆಂಟ್ ಸೂತ್ರದ. ಯಾರು ಕೇಳ್ತಿರೋ ಅವ್ರು ಧನ್ಯರು ಅಂತ ನಾ ಭಾವಿಸ್ತೀನಿ. ಇರ್ಲಿ. ದ ಹೋಲ್ ಕ್ರಿಯೇಷನ್ ಎಲ್ಲಿದಂಗಾರ? ಇಲ್ಲವೇ ಇಲ್ಲ. ಆದ್ರೆ ತೋರ್ತದ, ಅಡಗ್ತದ. ಅದರಿಂದ ಆ ಬ್ರಹ್ಮನಿಗೆ ಯಾವುದೇ ರೀತಿಯ ಬಾಧ ಇಲ್ಲ, ಮಸಂಗದನ. ದ ಹೋಲ್ ಕ್ರಿಯೇಷನ್ ರೆಸ್ಟ್ ಇನ್ ದ್ಯಾಟ್ ಬ್ರಹ್ಮನ್. ಸೋ ಭೂತಾನಿ ವಿಶ್ವಾಧಾರಂ ಜ್ಞಾನ ಸದೃಶಂ. ಗುರುವಿನ ಸ್ವತಃ ಗಗನ ಸದೃಶಂ ತತ್ವಮಸ್ಯಾದಿ ಲಕ್ಷಂ. ಅಲ್ಲೆಲ್ಲ ಲಕ್ಷಣ ಹೇಳ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವಿನ. ಬ್ರಹ್ಮ ಸ್ವರೂಪದ ಅನ್ನೋದು ಅದರಲ್ಲಿ ಬರೋದು. ಸದೃಶ್ಯ ಅನ್ನುವಂಥದ್ದು ಅವನಿಗೆ ಸದೃಶ್ಯವಾದಂಥದ್ದು ಇನ್ನೊಂದು ಯಾವುದು ಇಲ್ಲೇ ಇಲ್ಲ. ಇಲ್ಲಿ ಹೊರಗಿನ ವಸ್ತುಗಳಿಗೆ ನಾವು ಸದೃಶ್ಯತ್ವವನ್ನು ಹೇಳಕ್ ಬರ್ತದ. ಅಲ್ಲಿ ಶಬ್ದಗಳು ಕೂಡ ಇಲ್ಲಿ ಮುಟ್ಟುದಿಲ್ಲ. ಹೇಳಕ್ ಹೆಂಗ್ ಬರ್ತದ? ಹೇಳಿರು ಕೂಡ ದೋಷ ಅಂತ ಹೇಳ್ಯಾರ ಇವತ್ತ. ಬ್ರಹ್ಮನು ತಿಳಿದೇನಂದ್ರ ತಿಳಿದಾವ ಹೇಳ್ತಾನನು. ಬ್ರಹ್ಮವನ್ನ ಅರಿತರೆ ಸುಮ್ಮನಿರಬೇಕು. ಹೇಳಲು ಹೋದ್ರೆ ಗಳ ಹೋಗಿ ಕೆಮ್ಮಿದಂತೆ. ಮಿಸ್ಕೇ ಭವ, ಸ್ವಲ್ಪ ಮಿಸ್ಕಿರ ಭವ. ಏನ್ ಮಾಡೋರು ನೀವು? ಮಿಸ್ಕಾಕ ಬರುವಂಗಿಲ್ಲ. ಅದಕ್ಕೆ ಮಡಿವಾಳಪ್ಪನವ್ರು ಹೇಳಿದ್ರು, ಒಂದ ಉಪದೇಶ ಅವ್ರದು. ಹಿಂಗ್ ಬಾಳ್ ಹೇಳಕ್ ಹೋಗ್ಲಿಲ್ಲ ಅವ್ರು. ಇದ್ದಕ್ಕಿದ್ದಂಗಿದ್ರ ಗಾದಿಲ್ಲ, ಗೋಳಿಲ್ಲ. ಮತ್ತೆ ಯಾವ್ದು ಯೋಗ ರೀ ನಿಮ್ ದೃಷ್ಟಿಯೊಳಗ? ಸುಮ್ಮನಿರುವುದೇ ಮಹಾಯೋಗ. ಸುಮ್ಮನಿರುವುದಂದ್ರೆ ತನ್ನ ಸ್ವರೂಪದಲ್ಲಿ ಉಳಿಯೋದು. ಅದು ಅತಿ ದೊಡ್ಡ ಉತ್ತಮ ಅಧಿಕಾರಿಗಳ ಬೋಧದು. ಮಹಾವಾಕ್ಯಗಳ ನೆತ್ತಿ ಮೇಲೆ ಕುಣಿದಾಡ್ತದೆ ಅದು. ಆ ಉಪದೇಶ ಶ್ರುತಿಯ ನೆತ್ತಿ ಮೇಲೆ ಆಡಿದ ಮಾತು. ಯಾರು? ಮಡಿವಾಳಪ್ಪನವರು. ಇದ್ದಕ್ಕಿದ್ದಂಗಿದ್ರೆ ಗಾದಿಲ್ಲ, ಗೋಳಿಲ್ಲ. ಲೆಕ್ಕ ಹಾಕ್ರಿ ನೀವು. ಅದ್ರ ಅರ್ಥ ವಿಚಾರ ಮಾಡ್ರಿ. ನೀವು ಎಲ್ಲಿಗೆ ಹೋಗಿ ಹತ್ತದ? ಸುಮ್ಮನೆ ಇರುವುದೇ ನಿಜ ಯೋಗ. ಅದನ್ನ ವಿಚಾರ ಮಾಡ್ರಿ. ಅವು ಶ್ರುತಿಗಿಂತ ಹೆಚ್ಚಿನ ಅರ್ಥ ಕೊಡ್ತಾವು. ಅಂದ್ರ ಅರ್ಥ ಶ್ರುತಿ ಸ್ವರೂಪರೇ ಹೆಚ್ಚಂದ್ರ ಹಂಗ್ ತಿಳ್ಕೊಬಾರ್ದು. ಅದನ್ನ ಮೀರ್ ಹೋಗಾಕ ಯಾರಿಗೂ ಆಗುದಿಲ್ಲ. ಆದ್ರೂ ಶ್ರುತಿ ಸ್ವರೂಪರೇ ಆದಾಗ ಅವ್ರಿಗೆ ಅಧಿಕಾರದ ಹೇಳಕ್. ಅಲಕ್ ನಿರಂಜನ ಅಂದ್ರು ಚನ್ನವರ ಶ್ರೀಧರ ಮಹಾಸ್ವಾಮಿಗಳು. ಸಾಂದನದು ಈ ಜಗತ್ತಿಗೆ ಹೊರತಾಗಿರ್ತಕ್ಕಂಥ ಯಾವ ನಮ್ಮ ಸ್ವರೂಪದ ಅಲಕ್ಕದ. ಇದ್ರ ಹೊರತಾಗಿರುವಂತದ್ದು ನಿರಂಜನದ. ಯಾವ್ದು ರಂಜನಾದಿಗಳಿಲ್ಲ. ಎಲ್ಲ ಮಹಾತ್ಮರು ನುಡಿದಂತ ಮಾತುಗಳು ಒಗಟಿದ್ರು ಕೂಡ ವಿಚಾರ ಮಾಡಿ ನೋಡಿದ್ರೆ ವೇದದ ಮಾತುಗಳೇ. ತುತ್ತ ತುದಿಯಲ್ಲಿ ನಿಂತ ಆಡಿದ ಮಾತುಗಳು. ಇರ್ಲಿ. ಹಾಗೆ ಇಲ್ಲಿ ವಿಶ್ವಧಾರಂ, ಇಡೀ ವಿಶ್ವಕ್ಕೆ ಆಧಾರವಾಗಿದೆ. ಈ ವಿಶ್ವ ಇದಂ ರೂಪದಿಂದ ಇದರ ಸತ್ತ ಪಡ್ಕೊಂಡು ತೋರ್ತದ. ಅಭಿನ್ನ ನಿಮಿತ್ತ ಉಪಾದಾನ ಕಾರಣದಿಂದ, ಭಿನ್ನ ರೂಪದಿಂದ. ಈ ಮಾಯಾ ಎಲ್ಲದ? ಪರಮಾತ್ಮನಲ್ಲಿ, ಬ್ರಹ್ಮದಲ್ಲಿ ಭಿನ್ನ ರೂಪದಿಂದ ಇದ್ರು ಕೂಡ ಅದು ಒಂದು ಅಂಶದಲ್ಲಿ ಇಲ್ಲೇ ಇದೆ. ಭಿನ್ನನೂ ಅಲ್ಲ, ಅಭಿನೂ ಅಲ್ಲ, ಸದಸ ವಿಲಕ್ಷಣ. ಹಂಗಾರೆ ಏನ್ ಹೇಳಕ್ ಬರ್ತದ್ರಿ? ಅನಿರ್ವಚನ ಅನ್ರಿ. ಮತ್ ಹೆಂಗ್ ಹೇಳುದ್ರಿ? ಹೇಳಾಕ ಬರುದಿಲ್ಲ ಅಂದ್ರ ಅನಿರ್ವಚನೀಯ. ಸತ್ ಅನ್ನಕ್ಕೂ ಬರುದಿಲ್ಲ. ಯಾಕ ಮಾಯಾಕ್ ಸತ್ ಅನ್ನಕ್ ಬರುದಿಲ್ಲ ಈ ಪ್ರಪಂಚಕ್ಕ. ಯಾಕೆ ಒಂದ್ ಅವಸ್ಥೆಯಲ್ಲಿ ತೋರ್ತೈತಿ, ಮತ್ತೊಂದು ಅವಸ್ಥೆಯಲ್ಲಿ ಅಡಗ್ತದ. ಬ್ರಹ್ಮಧ್ಯಾನದಿಂದ ಬಾಧಿಸ್ಕೊಂಡು ಹೋಗ್ತದೆ. ಇದು 3 ಅವಸ್ಥೆಗಳಲ್ಲಿ ತೋರುದಿಲ್ಲ. ಇದು ಬ್ರಹ್ಮನಂತೆ ಸತ್ತಲ್ಲ, ಅಸತ್ತಲ್ಲ. ಒಂದ್ಯಾ ಪುತ್ರನಂತೆ ಅಸತ್ತಲ್ಲ, ಅದು ಸತ್ತಲ್ಲ. ಕತ್ತಲೆ ಬೆಳಕೊಳಗಂತೆ ಅಲ್ಲ. 2 ಕೂಡಿ ಇರಕ್ ಬರೋದಿಲ್ಲ. ಸತ್ ವಿಲಕ್ಷಣ ಬಾಧಾ ಯೋಗ್ಯ ಸ್ವರೂಪಗಳದ್ದು ಭಾವರೂಪಂ. ಜ್ಞಾನಕ್ಕೆ ಮತ್ ಪ್ರತಿಬಂಧಕದ. ಹೀಗೆ ಜ್ಞಾನಿಗಳು ಲಕ್ಷಣ ಮಾಡ್ಯಾರ. ಹೇಳಾಕ್ ಬರೋದ್ರು ಕೂಡ ಪ್ರಯತ್ನ ಮಾಡಿ ಮಹಾತ್ಮರು ನಮಗೆ ತಿಳಿಸಿಗೋಸ್ಕರವಾಗಿ ಶಬ್ದಗಳಿಂದ ಹೇಳಾಕ್ ಹೊಂಟಾರ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸ. ಮಾತು ಮನಗಳಿಂದ
ಆಚೆಗೆ ಇರ್ತಕ್ಕಂಥ ವಸ್ತುವನ್ನ ಹೆಂಗ್ ನೋಡ್ರಿ ಅವ್ರ ಪರ ತಿಳಿಸ್ತಾರ ಮಹಾತ್ಮರು ನಮ್ಮ ಸಲುವಾಗಿ ಕಳಕಳಿಯಲ್ಲಿ. ಇವತ್ತು ಹೇಳಿದ್ರು ಕೇನೋಪನಿಷತ್ತಲ್ಲಿ ಹೇಳಿದ್ರು, ಮನಸೋ ಮನಸ, ಚಕ್ಷು ನಮ್ಮ ಕಣ್ಣಿಗೆ ಕಣ್ಣು, ಕಿವಿಗೆ ಕಿವಿ, ಪ್ರಾಣಕ್ಕೆ ಪ್ರಾಣ, ಜೀವಕ್ಕೆ ಜೀವ. ಇದರ ಅರ್ಥ ಏನು ಹೇಳಿದ್ರು? ತಿಳ್ಸಾಕ್ ಬರೋದಿಲ್ಲ, ತಿಳಿಸ್ತಾರ. ನೀವೇ ತಿಳ್ಕೊಳ್ಳೋದು, ಗುರುತಿಸೋದು. ಕಿವಿಗೆ ಕಿವಿ ಯಾವುದು ಕಣ್ಣನ್ನು ತಿಳಿಯುವುದು, ಕಣ್ಣನ್ನು ಯಾವುದನ್ನು ತಿಳಿಯಲಾರದೋ ಆ ಕಣ್ಣನ್ನು ಯಾವುದು ತಿಳಿಯುವುದು ಅದು. ಕಿವಿ ಯಾವುದನ್ನು ಕೇಳಲಾರದೋ ಅದು ಕಿವಿಯನ್ನು ಕೇಳಲಿಕ್ಕೆ ಸತ್ತ ಕೊಟ್ಟದ. ಹಂಗೆ ಎಲ್ಲಾ ಇಂದ್ರಿಯಗಳಿಗೆ ಸತ್ತ ಕೊಟ್ಟಂತ ಪರಬ್ರಹ್ಮ ಈ ಇಂದ್ರಿಯಗಳು ನಿಲ್ಕುವುದಿಲ್ಲ. ವೇದ ಮಾತುಗಳು ಅಲ್ಲಿ ತಿಳಿಸಿಕೊಟ್ಟು ಹೋಗ್ಬಿಡ್ತಾವ ಹೊಳ್ಳಿ ಮೂಕಾಗಿ. ಅಂತ ನಮ್ಮ ಸ್ವರೂಪ ದಿವ್ಯ ಸ್ವರೂಪ. ಅದನ್ನ ಇಲ್ಲಿ ಪರಮಾತ್ಮ ಅದರ ಸ್ವರೂಪವನ್ನು ವರ್ಣಿಸ್ತಾ ಇದ್ದಾನೆ. ಕೃಷ್ಣ ಪರಮಾತ್ಮ ಕೇಳ ನಾವು ಪ್ರಶ್ನೆ ಅರ್ಜುನ, ಅದರ ಸ್ವರೂಪ ಹೇಳ್ರಿ ಹೆಂಗದ ಅಂತ. ಆದ್ರೂ ಕೃಷ್ಣ ಪರಮಾತ್ಮ ಅದನ್ನ ಹೇಳಲಿಕ್ಕೆ ಏನು ಶಬ್ದಗಳಿಂದ ಹೇಳಲಿಕ್ಕೆ ನಿಲ್ಲಾರದನ್ನ ಹೇಳಲಿಕ್ಕೆ ಪ್ರಯತ್ನ ಪಟ್ಟು ನಮಗ ತಿಳಿಯುವ ಹಾಗೆ ಹೇಳ್ತಾ ಇದ್ದಾನೆ. ದಟ್ ಇಸ್ ವೈ all our prayers, the beauty is they will give both the lower form as well as the higher form, and you can choose according to your level. If you do not like jnana sadrusham, gagana sadrusham means what space like a god. If we cannot conceive of that, meghavarnam subhanam you can keep. ಸಮ್ಯಂಗಂ ಸ್ವಾಂಗಂ. ಇಲ್ಲಿ ಹೇಳ್ತಾನೆ ಪರಮಾತ್ಮ, ಎರಡದವಲ್ಲಿ ಒಂದು ಲವರ್ ಲೆವೆಲ್ ಅದ, ಒಂದು ಹೈಯರ್ ಲೆವೆಲ್ ಅದ. ಗಗನ ಸದೃಶಂ, ಮತ್ತೆ ಗಗನವನ್ನ ಕೊಟ್ರಲ್ರಿ, ಆಕಾಶ ಸದೃಶಂ ಅಂದ್ರಲ್ಲ ಅಂತ ಕೇಳ್ಬಹುದು. ಕೊಟ್ಟಾರಲ್ರಿ, ಮತ್ತೆ ನೀವ ಕೊಟ್ಟಿರಲ್ಲ. ಹೌದಪ್ಪ, ಕೊಟ್ಟಿವಿ ತಿಳಿಗೋಸ್ಕರ. ಸಾಪೇಕ್ಷಿಕದ ಅದು. ನಮ್ಮ ದೃಷ್ಟಿಯೊಳಗ ಇವೆಲ್ಲಾ ಪಂಚಭೂತಗಳಲ್ಲ, ಇವುಗಳ ದೃಷ್ಟಿಯಿಂದ ವ್ಯಾಪಕ ಐತೆ ಅದು. ಮಾಯಾ ದೃಷ್ಟಿಯಿಂದ ಏನದಲ್ಲ, ಅದು ವ್ಯಾಪಕ ಇಲ್ಲ. ಮಾಯಾನ ಇದಕ್ಕಿಂತ ವ್ಯಾಪಕ ಅದ. ಆ ಮಾಯಾನು ಕೂಡ ಅದು ಬ್ರಹ್ಮನಷ್ಟು ವ್ಯಾಪಕ ಇಲ್ಲ. ಬ್ರಹ್ಮನ ದೃಷ್ಟಿಯಿಂದ ಅದು ಕೂಡ ಅಷ್ಟು ವ್ಯಾಪಕ ಇಲ್ಲ, ಸಾಪೇಕ್ಷಿಕದ. ಇವೆಲ್ಲ ಏನದಾವ ಭೂತಗಳು, ಆಕಾಶ ದೃಷ್ಟಿಯಿಂದ ಇವು ಸಾಪೇಕ್ಷಿಕದವ. ಈ ಆಕಾಶ ಮಾಯಾ ದೃಷ್ಟಿಯಿಂದ ಇದು ಸಾಂದದ ಸಾಪೇಕ್ಷಿಕದ. ಆದರೆ ಬ್ರಹ್ಮ ಮಾತ್ರ ನಿರಪೇಕ್ಷಕ ವ್ಯಾಪಕತ್ವ ಇದೆ. ಇವೆಲ್ಲ ಸಾಪೇಕ್ಷಕತ್ವ, ಒಂದನ್ನು ಒಂದು ತಿಳ್ಕೊಂಡು ಒಂದರ ಹಿಡ್ಕೊಂಡು ಮತ್ತೊಂದು ಇವು ಸಾಪೇಕ್ಷಿಕ ಅದಾವ. ಆದರೆ ಬ್ರಹ್ಮ ಮಾತ್ರ ನಿರಪೇಕ್ಷ ವ್ಯಾಪಕ ಅಂತ ಹೇಳಿವಲ್ಲಿ, ಅದನ್ನ ತಿಳ್ಕೊಂತಾರ ಅವರು. ಗಗನ ಸದೃಶಂ ಅಂದ್ಕೂಲೆ ನೀನು ಆಕಾಶದಂಗ ಐತಿ ಅದು ಅಂತ ಹಿಂಗ ದೃಷ್ಟಾಂತದಿಂದ ನೀ ತಿಳ್ಕೊಂಡಿ ಆಕಾಶದಂಗ ಐತಂತ. ಅಲ್ಲ, ಆಕಾಶದಂತೆ ಅಂದ್ರ ಆಕಾಶವತ್. ಅದು ಆ ಪ್ರಕಾರ ಹೇಳುದಂದ್ರೆ ಸಾಪೇಕ್ಷಕ ಅಲ್ಲ, ನಿರಪೇಕ್ಷಕ ಅಂತ ತಿಳ್ಕೊ. ತಿಳಿಸೋಗೋಸ್ಕರವಾಗಿ ಹೇಳೇವಿ. ಯಾಕಂದ್ರೆ ವ್ಯಾಪಕ ಅದ, ಉಳಿದದನ್ನ ನೋಡಿದ್ರೆ ವ್ಯಾಪಕ ಅದ. ಅದಕ್ಕೆ ಮತ್ತೊಂದು ದೃಷ್ಟಾಂತಕ್ಕೆ ಕೊಡಾಕ್ ಬರುದಿಲ್ಲ. ಇಲ್ಲಿ ದೃಷ್ಟಾಂತ ಕೊಡಾಕ್ ಬ್ರಹ್ಮಗೆ ಇನ್ನೊಂದು ಯಾವ್ದು ಇಲ್ಲ. ನಮಗ್ ತಿಳಿಸೋಗೋಸ್ಕರ ಗಗನ ಸದೃಶಂ ಅಂತ ಹೇಳ್ಯಾರ. ಅದಕ್ಕಲ್ಲಿ ಲವರ್ ಲೆವೆಲ್ದೊಳಗೆ ಹೇಳ್ಯದ ಅದು. ಆಸ್ ದ ಹೈಯರ್ ಫಾರ್ಮ್ದೊಳಗೆ ಹೇಳಕ್ ಬರೋದಿಲ್ಲ. ನೀನು ಯು ಕ್ಯಾನ್ ಚೂಸ್ ಅಕಾರ್ಡಿಂಗ್ ಟು ಯುವರ್ ಲೆವೆಲ್. ನಿನ್ ಲೆವೆಲ್ ಹೆಂಗದ ನಿನ್ ತಿಳ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಇವನ್ನೆಲ್ಲ ತಿಳ್ಕೊಂತ ಹೋಗು. ಒಂದೊಂದು ಭೂತಗಳನ್ನ ತಿಳ್ಕೊಂತ ವ್ಯಾಪಕವಾದಂತ ಪರಬ್ರಹ್ಮಕ್ಕೆ ಹೋಗು. ಭೂಮಿಗಿಂತ ವ್ಯಾಪಕ 10 ಪಟ್ಟು ಸೂಕ್ಷ್ಮ ಮತ್ತು ವ್ಯಾಪಕ ನೀರದ. ನೀರಿಗಿಂತ 10 ಪಟ್ಟು ಸೂಕ್ಷ್ಮ ವ್ಯಾಪಕ ಅಗ್ನಿ ಅದ. ಅಗ್ನಿಗಿಂತ 10 ಪಟ್ಟು ವ್ಯಾಪಕ ಸೂಕ್ಷ್ಮ ಏನದ, ಯಾವುದು ವಾಯು ಅದ. ವಾಯುಕ್ಕಿಂತ 10 ಪಟ್ಟು ಸೂಕ್ಷ್ಮ ವ್ಯಾಪಕ ಇದದ ಆಕಾಶ ಅದ. ಆಕಾಶಕ್ಕಿಂತ 10 ಪಟ್ಟು ಸೂಕ್ಷ್ಮ ಮಾಯಾ ಅದ. ಮಾಯಾದಕ್ಕಿಂತಲೂ ಪರಬ್ರಹ್ಮ ಸೂಕ್ಷ್ಮ ಮತ್ತು ವ್ಯಾಪಕ ಅದ. ಇವೆಲ್ಲ ಪಡೆದು ಸಾಪೇಕ್ಷಕದವ, ಇದು ನಿರಪೇಕ್ಷದ. ಹಿಂಗ ತಿಳ್ಕೊ ನಿನ್ ಲೆವೆಲ್ದಾಗ, ಲವರ್ ಲೆವೆಲ್ದಾಗ. ಇದು ತಿಳ್ಕೊಳಗೋಸ್ಕರ ಒಮ್ಮೆಗೆ ಇದು ಅದು ತಿಳಿದಿಲ್ಲ ಅಂತ ತಿಳ್ಕೊಂಡಿದ್ದ ಮೇಲೆ ಹೇಳ್ಕೊಂತ ಹೋಗೇವಿ. ನಾವು ಸೃಷ್ಟಿ ಮಾಡೇವಿ, ನಮ್ಮ ದೃಷ್ಟಿ ವ್ಯಾಪಕ. ಅದಕ್ಕೆ ಆಕಾಶ ಒಂದು ಇದನ್ನ ಮಾಡ್ಕೊಳ್ರಿ ಅಂತಾರ ಅವರು. ಸಿದ್ಧಿ ದೃಷ್ಟಿ ವ್ಯಾಪಕ ಆಗ್ಬೇಕಾಗಿತ್ತಂದ್ರ, ಆಕಾಶ ಗಮನ ಮಾಡ್ಕೋಬೇಕಾಗಿತ್ತಂದ್ರ ನೀವು ಆಕಾಶದ ಒಂದು ಉಪಾಸನೆಯನ್ನ ಮಾಡ್ರಿ. ದೃಷ್ಟಿ ವಿಶಾಲ ಆಗ್ತದ.
ಇದಕ್ಕೋಸ್ಕರವಾಗಿ ಹೇಳಿದ್ದು ಅಂದ್ರೆ ವ್ಯಾಪಕವಾದ ಬ್ರಹ್ಮಚಿಂತನೆಗೆ ಅನುಕೂಲ ಆಗ್ತದೆ. ದೃಷ್ಟಿ ವ್ಯಾಪಕ ಆಯ್ತಂದ್ರೆ ಅದನ್ನ ಹಿಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಬ್ರಹ್ಮ ಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ ಶಕ್ಯ ಆಗ್ತದ ಮನಸ್ಸು. ಯಾಕೆ ಮನಸ್ಸು ಇದು ವ್ಯಾಪಕ ಇಲ್ಲ, ಇದು ಪರಿಚಿನ್ನದ. ವ್ಯಾಪಕವಾದಂತ ಹಿಡ್ಕೋಬೇಕಂದ್ರ ಸ್ವಲ್ಪ ಸಾಧನೆಯಿಂದ ಅದನ್ನ ಒಳಗಿಸ್ಬೇಕ್ರಿ ಮನಸ್ಸನ್ನ. ದಟ್ ಇಸ್ ಆಲ್ ಅವರ್ ಪ್ರೇಯರ್ಸ್ ದ ಡ್ಯೂಟಿ ಇಸ್ ದೇ ವಿಲ್ ಗಿವ್. ನಾವೆಲ್ಲ ಪ್ರೇಯರ್ ಮಾಡ್ತೀವಲ್ರಿ, ಪ್ರಾರ್ಥನಾ ಮಾಡ್ತೀವಿ, ಪ್ರಾರ್ಥನೆಗೆ ಸಿಗ್ತಾನ ಅನ್ನೋ ಬೇಡ್ತೇವಲ್ಲ, ಪ್ರಾರ್ಥನೆ ಮಾಡ್ತೀವಿ, ಹುಡುಕ್ತೀವಿ. ಬಾಹ್ಯದಲ್ಲಿ ಹುಡುಕಬೇಡ, ಬಳಸಿದ್ರೆ ಅದ್ವೈತವನ್ನು ಅಂತ ನಿನ್ ಹೇಳ್ಯಾರ. ಪ್ರಾರ್ಥನೆ ಮಾಡಿದ್ರೆ ಏನ್ ಮಾಡ್ತೀರಿ? ಹೊರಗಿಂದ ಮಾಡ್ತೀರಿ ನೀವು. ನಿಮಗೆ ಬೇಕಾದಂತ ವಸ್ತುಗಳನ್ನ ಪಡಿಬೇಕಂತ ಪ್ರಾರ್ಥನಾ ಮಾಡ್ತೀರಿ. ಆದ್ರೆ ಬ್ರಹ್ಮನ ಪ್ರಾರ್ಥನಾ ಮಾಡಿರಿ ಸಿಗ್ತಾನ ನವ? ಇಲ್ಲ. ಅದಾಗ ತಿಳಿದ ಸಿಗ್ತಾನವ. ಯಾವ ಪ್ರಾರ್ಥಿಸುವುದರಿಂದ, ಬೇಡುವುದರಿಂದ, ಹುಡುಕುವುದರಿಂದ ಬ್ರಹ್ಮನು ಯಾರಿಗೂ ಸಿಕ್ಕಿಲ್ಲ, ಸಿಗುವುದು ಇಲ್ಲ. ಯಾಕೆ? ದೃಕ್ಕದನವ. ದೃಕ್ ರೂಪವಾದಂತ ಸಾಕ್ಷಿ ರೂಪದಾನ. ಸಾಕ್ಷಿ, ಚೇತ, ಕೇವಲ, ನಿರ್ಗುಣಶ್ಚ. ಇವೆಲ್ಲ ಗುಣಗಳಿಂದ ಕೂಡ್ಯಾವ ಪ್ರಕೃತಿ. ಅಜ್ಞಾನ 3 ಗುಣಗಳಿಂದ ಕೂಡ್ಯದ. ಸತ್ವರಜತಮಗಳಿಂದ ಕೂಡಿದಂತಿದ್ರೆ ಕಾರ್ಯ ಆದರೂ ಕೂಡ 3 ಗುಣಗಳಿಂದ ಕೂಡ್ಯದ. ಆದ್ರೆ ನಿರ್ಗುಣ ಬ್ರಹ್ಮ ಗುಣಾತೀತ, ನಿರ್ಗುಣ ಆದ ಕಾರಣ ಇದು ಲವರ್ ಲೆವೆಲ್ದಾಗ ಬೇಕಾದ್ರೆ ಹಿಂಗ್ ತಿಳ್ಕೊಳ್ರಿ. ಹೈಯರ್ ಲೆವೆಲ್ಗ ನಿರ್ಗುಣ ತಿಳಿದಲು ಅಂತ ತಿಳ್ಕೊಂಡು ಉಪಾಸನೆ ಹೇಳ್ಯಾರ. ನಿರ್ಗುಣ ಉಪಾಸನೆ ಹೇಳ್ಯಾರ. 2 ಉಪಾಸನೆ ಹೇಳ್ಯಾರ. ಸಗುಣ ನಿರ್ಗುಣ ಉಪಾಸನ ಅದನ್ನ ಹೇಳ್ಯಾರ ಅವರಲ್ಲಿ. ಬ್ರಹ್ಮ ಚಿಂತನೆಯನ್ನ ಮಾಡ್ರಿ ಸಗುಣ ನಿರ್ಗುಣದಲ್ಲಿ. ಸಗುಣ ಸಾಕಾರ ಉಪಾಸನೆ ಹೇಳ್ಯಾರ. ಕೆಲವು ಮೂರ್ತಿ ಉಪಾಸಕರದಾರ, ಅದನ್ನ ಮಾಡ್ರಿ. ಹಿಂಗ್ ಮುಂದ್ ಬರ್ರಿ. ಇರ್ಲಿ, ಅವೆಲ್ಲ ಹಿಂದ್ ಹೇಳ್ಕೊಂತ ಬಂದಾರ. ಅದಕ್ಕೆ ದೇಶ ಕಾಲ ಅತೀತವಾದಂತ ನಮ್ಮ ಸ್ವರೂಪವನ್ನ ನಾವು ಇಲ್ಲಿ ದೇಶ ಕಾಲಗಳಿಂದ ವ್ಯಾಪ್ತಿಯಿಂದ ಅಳ್ಯಾಕ ಆಗುವುದಿಲ್ಲ. ಇಲ್ಲಿ ನಿದ್ರೆ ಒಳಗೆ ದೇಶ ಕಾಲಗಳು ಅಡಗ್ತಾವ್ರಿ. ಅಯ್ಯೋ ಈಗ 5 ನಿಮಿಷ ಆಗಿತ್ರಿ, ನಿದ್ದೆ ಐತಂಗ ಆಗಿತ್ತು. ಓ ಬೆಳಗಾಯ್ತು ನೋಡ್ರಿ ಇವತ್ತು. ಹಂಗ ಬೆಳಿಗ್ಗೆ ನಾನು ನಿನ್ನೆ ಬಳತ ಕೂತಿದ್ದೀವಿ. ಇವತ್ತು ಅಪ್ಪ ಅವರು ಇದನ್ನ ನಡೆಸ್ತಾರ, ಭಗವದ್ಗೀತಾ ಬೆಳಗಿನ 5 ಗಂಟೆಕ. ಈ ನೀವ್ ಎಲ್ಲಿ ಮಲಗಿರಿ ಅನ್ನೋದು ಇಲ್ಲ. ಇನ್ನು ಬ್ರಹ್ಮದಲ್ಲಿ ಎಲ್ಲಿದ್ರಿ? ಇನ್ನು ಬ್ರಹ್ಮ ಸ್ವರೂಪವನ್ನ ತಿಳ್ಕೊಂಡಂತ ಜ್ಞಾನಿ ಹೆಂಗ ಅಡ್ಡಾಡ್ತಾನ? ಎಲ್ಲಾ ಕಡೆ ಸರ್ವತ್ರ. ಈ ಕಡೆ ಹೊಕ್ಕಾನ, ಆ ಕಡೆ ಬರ್ತಾನಂತ ಇಲ್ಲ. ತ್ರಿಲೋಕ ಸಂಚಾರಿ, ಎಲ್ಲಾ ಕಡೆ ಅಡ್ಡಾಡ್ತಾನ. ಅವು ನಿಶ್ಚಿತ ಸ್ಥಾನ ಇಲ್ಲ. ನೆನೆದವರ ಮನದಲ್ಲಿ ಎಲ್ಲಿಯೋ ಅಲ್ಲಿ ಹೋಗ್ತಾನ. ಅವಾಗ ಯಾವ ಜಾತಿ, ಕುಲ, ಗೋತ್ರ, ಧರ್ಮ ಯಾವುಗಳವ ಅಭ್ಯಂತರ ಇಲ್ಲ. ಅವಾಗ ಯಾವುದು ನೋಡುದಿಲ್ಲ. ಅವ ಶಿಷ್ಯರ ಗುಣವನ್ನ ನೋಡ್ತಾನೆ, ವೈರಾಗ್ಯವನ್ನ ನೋಡ್ತಾನೆ. ಹಾಗೆ ಜ್ಞಾನ ಸದೃಶಂ, ಅವು ಜ್ಞಾನ ಸದೃಶದನ. ತನ್ನ ಸ್ವರೂಪದಲ್ಲಿ ಸ್ಥಿತ ಆಗಿದಾನವ. ಅದನ್ನೇ ನೋಡ್ತಾನ, ಸ್ವರೂಪವನ್ನು ನೋಡ್ತಾನ. ತನ್ನನ್ನೇ ಎಲ್ಲ ಕಡೆ ನೋಡ್ತಾನೆ, ಎಲ್ಲವನ್ನು ತನ್ನಲ್ಲೇ ನೋಡ್ತಾನೆ. ಇಂಥ ಒಂದು ದೃಷ್ಟಿ ಅವಾಗ, ಜ್ಞಾನ ದೃಷ್ಟಿ, ಬ್ರಹ್ಮ ದೃಷ್ಟಿ ಅವಾಗ ಬಂದ್ಬಿಟ್ರದ. ನಮ್ಮನ್ನ ನೋಡ್ತಾನಂದ್ರೆ ನಮ್ಮನ್ನ ಹೊರಗಿನ ರೂಪ ನೋಡೋದಲ್ಲವ. ನಾವು ಒಳಗೆ ಬಂದ ತನ್ನ ಆತ್ಮನನ್ನೇ ನೋಡ್ತಾನ. ಯಾವ ಬೋಧಕದನಲ್ಲ ನಮ್ಮನ್ನ ಶರೀರ ದೃಷ್ಟಿಯಿಂದ ಅವ ಹೇಳ್ತಿರೋದಿಲ್ಲ. ಆತ್ಮನವಾಗಿ ಕಂಡು ನಮ್ಮನ್ನ ಹೇಳ್ತಿರ್ತಾನ. ಅಜ್ಞಾನವನ್ನು ಮುಂದಿಟ್ಟುಕೊಂಡು ಹೊರಗೆ ಬಂದು ತನ್ನ ಸ್ವರೂಪದಿಂದ ಅಜ್ಞಾನಿ ಜೀವರಿಗೆ ಆ ಅಜ್ಞಾನವನ್ನು ದೂರ ಮಾಡುವ ಸಲುವಾಗಿ ಹೊರಗೆ ಬಂದು ಹೇಳ್ತಿರ್ತಾನ. ಆತ್ಮದೃಷ್ಟಿಯಿಂದ ಅವರಿಗೆ ಕಳಕಳಿಯಿಂದ ಹೇಳ್ತಾನ. ವೈಯಾಕರಣಿ ಬೋಧ ಅಡ್ಡಗೋಡಿಯ ದೀಪದಂತೆ. ತನಗೂ ಒಳಗೆ ದೀಪ ಇರ್ತದ, ಬೆಳಕಿರ್ತದ. ಹೊರಗೂ ಕೂಡ ಆ ಚಿಂತನವನ್ನು ಮಾಡ್ತಿರ್ತಾನ. ನಾವು ಏನು ಬಾಧ ಇಲ್ಲ. ವಿಶೇಷವಾಗಿ ಮಧ್ಯಮ ಅಧಿಕಾರಿಗೆ ಈ ಸ್ಥಿತಿ ಇರ್ತದ. ತೀವ್ರ ಮಂದ ಸುಪ್ತ ಇರುವುದಲ್ಲಿ ಅವರಿಗೆ ಅವರಿಂದ ಆ ಸ್ಪರ್ಶ ಮತ್ತು ನೇತ್ರ ದೃಷ್ಟಿಯಿಂದ ಲಾಭ ಆಗಬಹುದು. ಮಧ್ಯಮ ಮತ್ತು ಪ್ರಾರಬ್ಧುಳ್ಳವ ಮಾತ್ರ ಶ್ರೋತ್ರಿಯನೂ ಇರ್ತಾನ, ಬ್ರಹ್ಮನಿಷ್ಠನು ಇರ್ತಾನ. ಅವನಿಂದ ಜಗತ್ತಿಗೆ ಕಲ್ಯಾಣ ಆಗ್ತದ. ಸಿದ್ಧಾರೂಢ ಅಂತವರು, ಆತ್ಮಾನಂದ ಅಂತವರು ಹಾಗೂ ಶಿವಾನಂದ ಅಂತವರು ಮಹಾತ್ಮರು ನಮಗ ಅವು ಜೀವನ ಇರುವ ಪರ್ಯಂತರ, ಶರೀರ ಇರುವ ಪರ್ಯಂತರ ಅವರು ವೈಯಾಕರಣಿಯಿಂದ ಬೋಧ ಮಾಡಿದರು. ಇತ್ತ ತಮ್ಮನ್ನು ಒಳಗೆ ನೋಡ್ತಾ ಇದ್ರು, ಹೊರಗು ನೋಡ್ತಾ ಇದ್ರು. ಹೆಂಗ್ರಿ ವೈಯಾಕರಣಿ ಅಂದ್ರ? ಎಲ್ಲ ಮುಡಿದೊಳಗೆ ನೋಡ್ಬೇಕು. ಎಲ್ಲಮ್ಮ ಇದನ್ನ ತಲೆ ಮೇಲೆ ಕೊಡ ಇಟ್ಕೊಂಡ ತನ್ನ ಕಡೆನೂ ಲಕ್ಷ ಇರ್ತದ. ಹೊರಗು ನೃತ್ಯ ಮಾಡ್ತಿರ್ತಾಳೆ. ಕೊಡ ಬಿಡುದಿಲ್ಲ, ಲಕ್ಷ ಮೇಲೆ ಇರ್ತದ. ತಕ್ಕತೈ ಕುಣಿದ್ರು ಆ ಕೊಡಕ್ಕೆ ಏನಿಲ್ಲ. ಹಂಗ ಸ್ವರೂಪ ಚಿಂತನೆಯಲ್ಲಿ ಇದ್ಕೊಂಡು ಹೊರಗೆ ಬೋಧ ಮಾಡ್ತಿರ್ತಾರ. ಇದ ವೈಯಾಕರಣಿ ಬೋಧ.
ಇರ್ಲಿ, ಮುಂದಿನ ಪ್ಯಾರ ಏನ್ ಹೇಳ್ತಾರ ನೋಡು. ದಸ್ ಬೋತ್ ಸಗುಣ ಅಂಡ್ ನಿರ್ಗುಣ ಆಸ್ಪೆಕ್ಟ್ಸ್ ಆರ್ ಟೋಲ್ಡ್. ನಿಮ್ಗೆ ಎಲ್ಲವೂ ಹೇಳಿವಿ, ಸಗುಣ ರೂಪದ್ದು ಹೇಳಿದೀವಿ ಮಧ್ಯಮ ಅಧಿಕಾರಿಗಳಿಗೆ, ಹಾಗೂ ಉತ್ತಮ ಅಧಿಕಾರಿಗಳ ನಿರ್ಗುರೂಪವನ್ನು ಹೇಳಿದೀವಿ. ಅದ್ರಾಗ ನಿಮಗೆ ಚಾಯ್ಸ್ ವಾಟ್ ಎವರ್ ಯು ವಾಂಟ್. ಎರಡು ವಸ್ತುಗಳನ್ನ ಟೇಬಲ್ ಮೇಲೆ ಇಟ್ಟೇವಿ ನಿಮಗೆ ಆಯ್ಕೆಗೆ. ಟೂ ಥಿಂಗ್ಸ್ ಆರ್ ಲೇಡ್ ಆನ್ ದ ಟೇಬಲ್, ಚೂಸ್ ವಾಟ್ ಎವರ್ ಯು ವಾಂಟ್. ನಿಮಗೆ ಯಾವ್ದು ಬೇಕಾದನ್ನ ಆಯ್ಕೆ ಮಾಡಿಕೊಡ್ರಿ ನಿಮ್ಮ ಅರ್ಹತೆ ಮೇರೆಗೆ. ಅದಕ್ಕೆ ಅವ್ರು ಹೇಳ್ತಾರ, ಪ್ರಾರ್ಥನೆದಿಂದಲೂ ಸಿಗೋದಿಲ್ಲ, ಹೊರಗದ ನಿಮ್ಮ ಪ್ರಾರ್ಥನೆ. ಮತ್ ಮಾಡ್ತಾರಲ್ರಿ, ಅದನ್ನ ಮಾಡೋದ್ರಿಂದ ಅಂತಃಕರಣ ಶುದ್ಧಿ ಆಗ್ತದೆ. ಇಷ್ಟ ಪರಮಾತ್ಮ ಸಿಗೋದಿಲ್ಲ. ಪ್ರಾರ್ಥನೆ ಮಾಡ್ರಿ ಬ್ಯಾಡ ಅನ್ನೋದಿಲ್ಲ, ಅದು ಅಂತಃಕರಣ ಶುದ್ಧಿಗಾಗಿ, ಒಂದು ದೈವತ್ತ ಭಾವನೆ ನಮ್ಮಲ್ಲಿ ನೆಲೆಗೊಳ್ಳುವ ಸಲುವಾಗಿ ಪ್ರಾರ್ಥನಾದಿಗಳನ್ನ ಉಪಾಸನಾದಿಗಳನ್ನ ಮಾಡಿ ನಮ್ಮ ಒಂದು ಅಂತಃಕರಣ ಶುದ್ಧಿಯನ್ನ ಮಾಡ್ಕೋತೀವಿ. ಚಿತ್ತ ಶುದ್ಧಿಗಾಗಿ ಅವೆಲ್ಲ ಹೊರಗಿನ ಹೇಳ, ಅವ್ರ ಉಪಾಸನ ಆಗಲಿ ನಿಷ್ಕಾಮ ಕರ್ಮ ಉಪಾಸನೆಗಳಾಗಲಿ ಇವೆಲ್ಲ ಚಿತ್ತ ಶುದ್ಧಿಗಾಗಿ ಅದಾವ. ಅದರಲ್ಲೇ ಕುಂಡ್ರ ಬ್ಯಾಡ್ರಿ, ಅದನ್ನ ಮೆಟ್ಟಿ ಮ್ಯಾಲ ಬರ್ರಿ. ದಸ್ ಬೋತ್ ಸಗುಣ ಅಂಡ್ ನಿರ್ಗುಣ ಆಸ್ಪೆಕ್ಟ್ಸ್ ಆರ್ ಟೋಲ್ಡ್. ಎರಡು ಹೇಳ್ಯಾರ. ಹಿಯರ್ ಇನ್ ಹಿಮ್ ಅಲೋನ್ ಆಲ್ ದ ಬೀಯಿಂಗ್ಸ್ ರೆಸ್ಟ್. ಏನ ಸರ್ವವಿಧಂ ತಥಾಂ. And by this consciousness, the whole creation prevailed. Because if you talk about the existence of anything, conscious must be present there. ನೀವು ಯಾವುದೋ ಒಂದು ಹೇಳಕ್ ಹೊಂಟ್ರೆ, ಯಾವುದೋ ಒಂದು ನಾವು ಹೇಳ್ತೀವಿ, ಮಾತಾಡಕತ್ತೀವಿ ಅಂದ್ರು, ನೀವು ಕೇಳಾಕತ್ತೀವಿ ಅಂದ್ರೆ, ಏನೋ ಒಂದು ನಾವು ಇವು ಹೊರಗೆ ಬಂದೀವಿ ಅಂದ್ರೆ ಅಲ್ಲಿ ಹಿಂದೆ ಏನದ ರೀ? ಕಾನ್ಶಿಯಸ್ ಅದ, ಅರು ಅದ. ಅರು ಇಟ್ಕೊಂಡ ಮುಂದೆ ಹೇಳಾಕತ್ತೀವಿ ನಾವು, ಆದ್ರೆ ಅರು ಸ್ವರೂಪ ನಾವು ಅನ್ನೋದು ಗೊತ್ತಾಗಿಲ್ಲ. ಏನ ಹೇಳುದು ಕೇಳುದು ಎಲ್ಲಿದೆ? ತನ್ನ ಸತ್ತಾ ಪಡ್ಕೊಂಡದ ಹೇಳುದು ಕೇಳುದು. ಆ ಅರಿವೇ ನಾವು ಅನ್ನುವಂತ ತಿಳುವಳಿಕೆ ಇರಬೇಕು ಅಂತ. ಇಫ್ ಯು ಟಾಕ್ ಅಬೌಟ್ ದ ಎಕ್ಸಿಸ್ಟೆನ್ಸ್ ಆಫ್ ಎನಿಥಿಂಗ್, ಯಾವ್ದಾರ ಒಂದು ಇರುವಿಕೆನ ನೀವು ಮಾತಾಡ್ಬೇಕಾಗಿತ್ತು ಅಂದ್ರ ನಿಮ್ ಇರುವಿಕೆ ಅಲ್ಲೇ ಐತಿ. ಇದಮ್ ರೂಪದಿಂದ ತೋರ್ತದ ಅಂದ್ರೆ ಏನು? ಅದು ನಿಮ್ ಇರುವಿಕೆ. ಕೈಗಡ ತಗೊಂಡದ ತೋರ್ತದ, ಅವಾಗ ಅದನ್ನ ನೋಡುವಾಗ ಏನನ್ಬೇಕು ನಾವು? ಅದ ನಾವು ನನ್ನ ಇರುವಿಕೆಯಲ್ಲಿ ಐತೆ ಅಂದ್ರೆ ಅದು ಬೇರೆ ಅಲ್ಲ, ನಾನು ಬಿಟ್ಟು ಬೇರೆ ಅದನ್ನು. ಆಭರಣ ಅದು ಬಂಗಾರ ಸತ್ತಾ ಪಡ್ಕೊಂಡು ತೋರ್ತದ, ಆದ್ರೆ ಆಭರಣ ಅದೇನು? ಆಭರಣ ಅಲ್ಲೇ ಬಂಗಾರದಲ್ಲಿ ಅದೇನು ಇಲ್ಲ, ಅದ್ರ ತೋರ್ತದಲ್ಲ, ಅದು ಬಂಗಾರ. ನೀವ್ ಏನ್ ನೋಡಿದ್ರು ಕೂಡ, ಏನ್ ಹೊರಗೆ ಯಾವ್ದೋ ವಸ್ತುವನ್ನು ಮುಟ್ಟಿದ್ರು ನೋಡಿದ್ರು ನಿಮ್ ಅರವಣ್ಣೆ ಮುಟ್ತಾ ಇದ್ದೀರಿ. ಗಡಿಗೆ ಮುಟ್ಟಿದ್ರ ಮಣ್ಣ ಮುಟ್ತೀರಿ, ಕಂಠ ಮುಟ್ರಿ, ಡುಮ್ ಹೊಟ್ಟೆ ಮುಟ್ರಿ, ದಳ ಮುಟ್ರಿ, ಮಣ್ಣ ಮುಟ್ತೀರಿ. ಹಂಗೆ ಏನ್ ನೋಡಿದ್ರು ಕೇಳಿ ಮುಟ್ಲಿ ಮೂಸ್ಲಿ ಅವೆಲ್ಲವೂ ಪರಬ್ರಹ್ಮವೇ. ಯಾರಿಗಿದು? ಜ್ಞಾನಿಗೆ, ಆ ಸ್ಥಿತಿಯನ್ನ ಪಡೆದವರಿಗೆ. ಹಂಗಾರೆ ನೀವು ಈಗ ಮಾತಾಡ್ತೀವಂದ್ರೆ ಯಾವ್ದಾರ ವಸ್ತು ನಿಮಗೆ ಅದರ ಇರುವಿಕೆ ಲಕ್ಷಿಸ್ರಿ. ಎಕ್ಸಿಸ್ಟೆನ್ಸ್, ಕಾನ್ಶಿಯಸ್ನೆಸ್, ಇರುವು, ಅರಿವು, ಆನಂದ, ಇವು ಮೂರು ವಸ್ತುಗಳು ಪ್ರತಿಯೊಂದು ವಸ್ತುಗಳಲ್ಲಿ ಅದಾವ. ಅದಾದ ತೋರ್ತದ, ಆನಂದ ರೂಪದ ಬೇಕಾಗಿದೆ. ನೀವು ಹೊರಗೆ ವಾದ್ರೆ ಅಂದ್ರೆ ನೀವು ಇರಬೇಕು. ಮೂರು ಘಟಕಗಳನ್ನ ನಾವು ಬೆನ್ನಿಗೆ ಕಟ್ಕೊಂಡ ಹೊರಗೆ ಬರ್ಬೇಕು. ಅರು, ಇರು, ಆನಂದ. ಹೊರಗಾದ್ರೆ ಇರು, ಒಳಗೆ ಬಂದ್ರೆ ಅರು, ಅದಕ್ಕಿಂತ ಒಳಗಾದ್ರೆ ಆನಂದ. ಅದು ನಮ್ಮ ಸ್ವರೂಪ, ಅದು ನಾವೇ. ಅಂದ್ರೆ ನಾವ್ಯಾರು? ಸಚ್ಚಿತ್ತ ಆನಂದ ನಿತ್ಯ ಪರಿಪೂರ್ಣರು, ಯಾವಾಗ್ಲಿರುವಂತ ಸ್ವರೂಪ ನಮ್ದು. ಅದು ನಾವೇ. ಹೊರಗೆ ನೋಡಿದ್ರು ನಾವೇ, ಒಳಗೆ ನಾವೇ. ಎಲ್ಲೆಲ್ಲಿ ನೋಡಿದಲ್ಲೆಲ್ಲ ನೀನೇ ದೇವ, ಸಕಲ ವಿಸ್ತಾರದರು ನೀನೇ. ಹೀಗೆ ನಮ್ಮ ತಿಳುವಳಿಕೆ ಬದಲಾಗಬೇಕು. ದೃಷ್ಟಿ ಜ್ಞಾನಮಯಂ ಕೃತ್ವ ಬ್ರಹ್ಮಮಯಂ ಪಶ್ಚೇತ್ ಜಗತ್ತು ನೋಡ್ತೀವಿ ಅಂದ್ರೆ ನಿಮ್ಮ ದೃಷ್ಟಿ ಬ್ರಹ್ಮಮಯ ಇರಬೇಕು, ಆತ್ಮಾಕಾರ ಇರಬೇಕು, ಬ್ರಹ್ಮಾಕಾರ ಇರಬೇಕು ಅನ್ನುವಂಥದ್ದು ಗುರುಗಳ ಕಳ್ಕಳಿ. ಇಫ್ ಯು ಟಾಕ್ ಅಬೌಟ್ ದ ಎಕ್ಸಿಸ್ಟೆನ್ಸ್ ಆಫ್ ಎನಿಥಿಂಗ್, ಏನೋ ನೀವು ಮಾತಾಡ್ರಿ ಹೊರಗಿಂದ ಇರುವಿಕೆ ಬಗ್ಗೆ, ಅದು ನಿಮ್ಮನ್ನ ನೋಡುವಂತಹ ದೃಷ್ಟಿ. ಕಾನ್ಶಿಯಸ್ ಮಸ್ಟ್ ಬಿ ಪ್ರೆಸೆಂಟ್ ದೇ. ನಿಮಗೆ ಅರಿವ ಇರಬೇಕು, ಅದನ್ನ ನೋಡ್ಬೇಕು, ನಿಮ್ಮನ್ನೇ ನೀವು ಕಾಣಬೇಕು. ಹೌ ಕ್ಯಾನ್ ಯು ಗೆಸ್? ನೀವು ಹೆಂಗೆ ಊಹೆ ಮಾಡ್ತೀರಿ ನೋಡ್ರಿ. ನಿಮಗೆ ಬಿಟ್ಟು ಕೊಟ್ಟ ವಿಷಯ, ವಸ್ತು ಸ್ಥಿತಿ ಹಿಂಗದ. ಬಿಕಾಸ್ ಟು ಟಾಕ್ ಅಬೌಟ್ ದ ಎಕ್ಸಿಸ್ಟೆನ್ಸ್ ಆಫ್ ಸಮಥಿಂಗ್, ನಾವ್ ಅದ್ರ ಬಗ್ಗೆ ಮಾತನಾಡಕ್ ಹೊಂಟಿವ್ ಅಂದ್ರೆ ಯು ರಿಕ್ವೈರ್ ವಾಟ್? ನೀವು ಮಾತಾಡಕ್ ಹೋದ್ರು ಅರಿವಿನಿಂದ ಮಾತಾಡ್ತೀರಿ. ಯಾವುದೋ ಒಂದು ಹೇಳಕ್ ಹೋದ್ರು ಅರು ಮುಂದಿಟ್ಕೊಂಡು ಹಿಂದಿಟ್ಕೊಂಡ ಮುಂದೆ ಮಾತಾಡ್ತೀರಿ. ಅರಿವು ಇಲ್ದ ಮಾತಾಡಕ್ ಬರ್ತದೇನು?
ಆ ಮರಿವಿಗೂ ಕೂಡ ಅರಿವು ಆಧಾರದ. ಮಾಡ್ತೀನ್ರಿ ಅಂತ ಹೇಳ್ತೀರಿ, ತಿಳಿವಲ್ರಿ ಅಂತ ಹೇಳ್ತೀರಿ. ತಿಳಿವಲಿಲ್ಲ ಅಂತ ತಿಳಿದಾವ ನೀ ಯಾರು? ಮರ್ತೀನಿ ಅಂತ ಹೇಳಿ ಆ ಮರಿವಿಗೆ ನೀ ಯಾರದಿರಿ ಸಾಕ್ಷಿ ರೂಪದಿಂದ? ಅರಿವು ಇದ್ದಾಗ ಮರಿಯುವುದದ, ಅರಿವು ಇದ್ದಾಗ ಅರಿಯುವುದದ. ಆ ಅರಿವು ಮರಿವೆಗಳಿಗೆ ಆದಂತ ಆ ಭಾವ ರೂಪದಿಂದ ನೀ ಏನಿದಿ? ಅರಿವು ಸ್ವರೂಪ ಇದೆ. ಆ ಅರಿವಿನ ಭಾವ ಅಭಾವಗಳ ಅರಿವು ಮರೆಯಗಳಿಗಿರುವಂತ ಸಾಕ್ಷಿ ಯಾರು? ನೀನೇ. ಅದು ನಿಮ್ಮಲ್ಲಿರಬೇಕು ಅಂತ ಹೇಳ್ತಾರ. ನೀ ಅದನ್ನ ಹೇಳಕ್ ಹೊಂಟ್ರಿ ಅಂದ್ರೆ ನೀವು ಯು ರಿಕ್ವೈರ್ ವಾಟ್? ಕಾನ್ಶಿಯಸ್ನೆಸ್. ಅರಿವನ್ನ ಮುಂದಿಟ್ಕೋರಿ. ಈಗ ಏನಿದೆ ಇಲ್ಲಿ ಮಠ ಏನಿತ್ತು? ವಸ್ತುವನ್ನು ಮುಂದಿಟ್ಕೋತಿದ್ದೀವಿ. ಯಾವ್ದಾರ ವಸ್ತು ನೋಡಿದಾಗ ವಸ್ತು ಕಾಣ್ತಿತ್ತು, ಯಾರ ಜೊತೆ ಮಾತಾಡುವಾಗ ಅವ್ರ ದೇಹ ನಾಮರೂಪಗಳು ಜಾತಿಗಳು ಕಾಣ್ತಿದ್ದು, ಎಲ್ಲವನ್ನು ಅಲ್ಲಗಳೆದು ಈಗೇನ್ ನೋಡ್ರಿ? ಕಾನ್ಶಿಯಸ್ನೆಸ್. ಆ ಅರಿವಿನಿಂದ ನೋಡಾಕತ್ತೀರಿ, ಅರಿವಾಗಿ ನೋಡ್ರಿ, ದೃಕ್ಕಾಗಿ ನೋಡ್ರಿ. ಯಾಕಂದ್ರೆ ನೀವು ದೃಶ್ಯ ರೂಪವಾದಂತ ಪರಮಾತ್ಮ ಇದಿರಿ. ಏನು ಉಂಡಿರಿ ಅದ ನಿಮಗ ಬೆರಿಕೆ ಬರ್ತದ. ದೃಶ್ಯ ರೂಪವಾದಂತ ಪರಮಾತ್ಮನಿಗೆ ಏನ್ ಕಾಣಬೇಕು? ದೃಕ್ ರೂಪವಾದದ್ದು ಕಾಣಬೇಕು. ಬಿಕಾಸ್ ಹೌ ಕ್ಯಾನ್ ಯು ಟಾಕ್ ಅಬೌಟ್ ಸಮಥಿಂಗ್ ವಿದೌಟ್ ಬೀಯಿಂಗ್ ಅವೇರ್ ಆಫ್ ದ್ಯಾಟ್? ನೀವು ಮಾತಾಡಕ್ ಹೊಂಟ್ರ ಅದ್ರ ಅರಿವು ಇಲ್ದ ನೀವ್ ಹೆಂಗ್ ಮಾತಾಡ್ತೀರಿ? ಅರಿವು ಇಲ್ದ ಮಾತಾಡಕ ಬರೋದಿಲ್ಲ. ಆ ವಾಣಿ ನಮ್ಗೆ ಹೊರಡ್ಬೇಕಾದ್ರ ಅರಿವು ಹಿಂದ ಐತಂತ ಅದು ವಾಣಿ ಸತ್ತ ಪಡ್ಕೊಂಡು ಹೋಗ್ತಿ. ಇವತ್ತು ಹೇಳಿರಿ, ಜೀವಕ್ಕೆ ಜೀವ, ಪ್ರಾಣಕ್ಕೆ ಪ್ರಾಣ, ಮಾತಿಗೆ ಮಾತು, ಚಕ್ಷುಗೆ ಚಕ್ಷು. ನಮ್ಮ ವಾಣಿಗೆ ವಾಣಿ ಯಾವ್ದದ? ನಮ್ಮ ಚೇತನದ, ನಿತ್ಯ ಚೇತನದ ಅದೈತೆ ಅಂತ ತಿಳ್ಕೊಂಡು ಇವೆಲ್ಲ ನಾವು ಮಾತಾಡೋದು ನೀವು ಕೇಳೋದು ನಡೆದದ. Therefore existence presupposes knowledge. ಆ ಎಕ್ಸಿಸ್ಟೆನ್ಸ್ ಏನದ? ಅದ ಜ್ಞಾನ, ಮತ್ತೇನಲ್ಲ. ನೀವೇನ್ ನೋಡಾಕತ್ತೀರಿ ಜ್ಞಾನ ದೃಷ್ಟಿ ಅದಲ್ಲ, ಆ ಇರುವಿಕೆ ಏನದ? ಅದ ಜ್ಞಾನ. ನಾಲೆಜ್ presupposes ಕಾನ್ಶಿಯಸ್ನೆಸ್. ಆ ಜ್ಞಾನವು ನಿಮ್ಮನ್ನ ಅರಿವನ್ನ ಸೂಚಿಸಬೇಕು. And therefore whatever you talk about consciousness must be there. ನೀವೇನ ಮಾತಾಡಿದ್ರು ಅಲ್ಲಿ ಅರಿವು ಮಾತಾಡ್ತೀರಿ. Therefore by that consciousness the whole creation is pervaded and that is Brahma. ಈ ರೀತಿ ಒಂದೊಂದನ್ನು ವಿಚಾರ ಮಾಡ್ಕೊಂತ ಹೋದ್ರ ಇಡೀ ಎಲ್ಲ ಜಗತ್ತು, ಇಡೀ ಏನು ಸೃಷ್ಟಿ ಅದಲ್ಲ ಅದು ಏನದ? ಅದು ನಿನ್ನ ಸ್ವರೂಪದ ಅನ್ನುವಂಥದ್ದು ನಿಮಗ್ ಗೊತ್ತಾಗ್ತದ ಅಂತ ಹೇಳಿದ್ರು ಗುರುಗಳು. ಯಾಕಂದ್ರೆ ಪ್ರಶ್ನೆ ಅದ ಇದು, ಅದನ್ನ ಹೆಂಗ್ ಕಾಣ್ಬೇಕು ನಾವು ಅಂತ ಪ್ರಶ್ನೆ ಅದ ಅರ್ಜುನಂದು. ಹೌದ್ರಿ, ನೀವೆಲ್ಲ ಹೇಳಿದ್ರಿ ಯಾವ ಕಾನ್ಶಿಯಸ್ನೆಸ್ ಅದ ಅದೇ ಎಲ್ಲದಕ್ಕೂ ಕಾರಣ ಅದ ಅಂತ ಹೇಳಿದ್ರಿ. ಕಾರಣ ರೂಪವಾದಂತ ಬ್ರಹ್ಮ ಅದ ಅಂತ ಹೇಳಿದ್ರಿ. ಅದನ್ನ ಹೆಂಗ್ ಗುರ್ತಾ ಹಿಡಿಬೇಕು ನಾವು ಅಂತ ಕೇಳಿದ್ವಿ ಪ್ರಶ್ನೆ. ತಗೋ ಇದ ಉತ್ತರ, ತಿಳ್ಕೊ ಸರಿಯಾಗಿ ಅಂತಾರ ಅವ್ರ ಗುರುಗಳು. Krishna himself feels that many people we feel that this is too high a subject matter which goes many feet beyond the head, very very subtle. I find the Bhagavantam Darshanam Skandam very nice. So there Krishna plays and he does not Rasa Krida kills Asura and just goes. ನೋಡಿ ಆಗೈತಿ ನಿನ್ನೆ, ಆದ್ರೂ ಮತ್ತೆ ಹೊಸದಾಗಿ ಹೇಳಿದಂಗ ಆಗ್ತದೆ. ನೀವೆಲ್ಲರೂ 22ನೇ ಶ್ಲೋಕ ಅಂದ್ಕೂಲಿ ನಾವು ಓದಾಕೈತಿ. ನಿನ್ನಿದೆಲ್ಲ ಆಗ್ಯದ, ಇರ್ಲಿ ಮತ್ತೊಮ್ಮೆ ಕೇಳಿರೇನು ತಪ್ಪಲ್ಲ. ಈಗ ನಿಮಗೆ ಅನ್ಸದ, ನನಗೆ ಹೊಸದಾಗಿ ಕೇಳಾಕ್ತಂತ ನನಗೆ ಅನ್ಸಾಕ್ತದ. ನಾನು ಒಂದ್ ಸ್ವಲ್ಪ ಕೇಳಿನಿ, ನನಗೂ ಅನುಕೂಲ ಆಯ್ತದು, ನಿಮಗ್ ದೃಢ ಆತು. ಈಗಾಗಲೇ ಕೇಳಿದ್ರಿ, ಬೇಸರ ಮಾಡ್ಕೋಬೇಡ್ರಿ. ಕೃಷ್ಣ ಹಿಮ್ಸೆಲ್ಫ್ ಫೀಲ್ಸ್ ದ್ಯಾಟ್. ನಾವು ಕೃಷ್ಣ ಮತ್ತೆ ರಾಸಲೀಲೆ ಅದು ನಿನ್ ಹೇಳ್ಯಾರಿಲ್ರಿ, ಅವ್ ರಾಸಲೀಲೆ ಮಾಡಿದಾನ, ಏನೇನೋ ಎಲ್ಲ ಮಾಡಿದಾನ, ಅವ ಪವಾಡ ಮಾಡಿದಾನ, ಮತ್ ಹೊರಗದಾನಲ್ಲ, ಇವೆಲ್ಲ ಮಾಡ್ಯಾನಲ್ಲ, ತೋರ್ತಾವಲ್ಲ ವ್ಯವಹಾರ. ಸೊ ದೇರ್ ಕೃಷ್ಣ ಪ್ಲೇಸ್ ಅಂಡ್ ಡಸ್ ರಾಸ ಕ್ರೀಡಾ ಕಿಲ್ಸ್ ಅಸುರ. ಅಸುರನ ಕೊಲ್ಲುದು, ರಾಸ ಕ್ರೀಡೆ ಆಡೋದು, ಅವ್ ಹೋಗೋದು ಬರುದು, ಪರ್ವತ ಎತ್ತಿ ಇಡುದು, ಮತ್ ಇವೆಲ್ಲ ಮಾಡ್ತಾನಲ್ರಿ. For me, any person feels Krishna feels do not get disheartened. Everybody can come to the level of appreciating, but what is required is sincere desire to that. ಅಲ್ಲಿ ಅದ್ರ ಹಿಂದೆ ಒಂದು ತತ್ವದ, ಅವುಗಳನ್ನು ವಿಚಾರ ಮಾಡಿ ನೋಡಿದ್ರೆ ಅವ್ರ ತತ್ವಗಳನ್ನ ಹೇಳ್ಬೇಕಾಗೈತಿ. ಬರತ್ತ ಹೊರಗಿನ ಲೀಲಾಗಳು ಅಷ್ಟ ಹೇಳ್ತಾರ, ಅವ್ ಎಲ್ಲಾ ಕಡೆ ಇದನ್ನ ಅನ್ನೋದು ಹೇಳ್ಬೇಕಾಗೈತಿ. ನಾರದವನ್ ಕೇಳಿದಂತ ನನಗೊಂದು ಲಗ್ನ ಆಗ್ಬೇಕಾಗಿತ್ರಪ್ಪ, ಕನ್ಯಾನೇ ಸಿಗವಲ್ಲು, ಒಂದ್ ಯಾವ್ದಾರ ಹುಡುಗಿ ನೋಡ್ರಿ, ಕನ್ಯಾ ನೋಡ್ರಿ ಅಂದ್ಕೂಲೆ ಪರಮಾತ್ಮ ಅಂದ. ಹೌದಪ್ಪ, ನಾ ಎಲ್ಲಿಲ್ಲ,
ಅಲ್ಲಿ ಹೋಗಿ ಒಂದು ಕನ್ಯಾ ಆರಿಸ್ಕೊಂಡು ನೀನ ಹೋಗುವ ಲಗ್ನ ಆಗಂದ. ನೀವು ವಾದಂತ ಹುಡುಕ್ಯಾಡಕ್ರಿ ಒಂದೇ ಮನೆಗೆ ವಾದಂತ. ಯಾಕಂದ್ರ 16,000 ಹೆಂಡ್ರ ಅವಾಗ ಒಂದ್ ಕನ್ಯಾ ಕೊಟ್ರಿ ಏನಾಕೈತಿ ನೀವು ಅದ್ರಾಗ ಅಂತ ತಿಳ್ಕೊಂಡು ಕೇಳಿದ ನಾವ. ಆಯ್ತಪ್ಪ 16,000 ಮಂದಿ ಅದಾರ, ಅದ್ರಾಗ ಯಾವ್ದಾರ ಒಂದು ಆರಿಸ್ಕೊ ಹೋಗು, ನಾ ಎಲ್ಲಿಲ್ಲ ಅಲ್ಲಿ ಆರಿಸ್ಕೊಂಡ್ ಬರೋಗು. ಹೋದ ಒಂದೇ ಮನಿಗೆ ವಾದ ಕೃಷ್ಣ ಅದಾನ, 2ನೇ ಮನಿಗೆ ವಾದ ಕೃಷ್ಣ ಅದಾನ. ಎಲ್ಲಾ ಅಡ್ಡಾಡಿ ಬೆವರು ಸುರಿತು, ಸಾಕಾಗಿ ಮತ್ ಕೃಷ್ಣ ಪರಮಾತ್ಮ ಎಲ್ಲಿ ಆ ಕಡೆ ನಿನ್ನೆ ಇದೆಯಲ್ಲೋ ಪರಮಾತ್ಮ, ನನ್ ಕನ್ಯಾ ಅನ್ನೋದು ಎಲ್ಲಿ ಸಿಗಲಿಲ್ಲ. ಅಂದ್ರೆ ಇಲ್ಲಿ ಏನ್ ಹೇಳ್ಬೇಕಾಗೈತೆ ಅದ್ರ ತಾತ್ಪರ್ಯ ಏನು? ಪರಮಾತ್ಮ ಸರ್ವ ಅಂತರ್ಯಾಮಿ, ಎಲ್ಲಾ ಕಡೆ ಅದನ್ನು ತೋರಿಸ್ಬೇಕಾಗಿದೆ. ಹಿಂಗ ಅವೆಲ್ಲಾ ಪವಾಡಗಳು ತೋರಿಸಿದ್ರು ಕೂಡ ಹಿಂದಿರುವಂತ ತತ್ವ ಬೇರೆ ಅದ. ನಾವು ಕಥೆಯಲ್ಲಿ ಮಗ್ನ ಆಗ್ತೇವೆ ಹೊರತಾಗಿ ಅದ್ರ ಇರತಕ್ಕಂತ ತತ್ವ ಏನ ಅನ್ನೋದು ತಿಳ್ಕೊಳ್ಳೋದಿಲ್ಲ. ಪ್ರತಿಯೊಂದಕ್ಕೂ ತತ್ವ ಅದಾವ. ಕಡಿತಿರ್ತಾರಲ್ಲ, ಹೋಗಿ ಕಡ್ಗೋಲ್ ತಗೊಂಡು ಓಡಿ ಹೋಗ್ತಾನ, ಸಿಕ್ಕೋತೈತಿ. ಅದೇನು ವಿಶ್ವರೂಪ ದರ್ಶನ ತೋರಿಸ್ತಾನ, ಬಾಯಿ ತೆಗಿ ಬಾಯಿ ಅಂತಾಳ, ಅಲ್ಲಿ ವಿಶ್ವರೂಪ ದರ್ಶನ ತೋರಿಸ್ತಾನ. ಇವೆಲ್ಲ ಪ್ರತಿಯೊಂದಕ್ಕೂ ಕೂಡ ಒಂದು ಲಕ್ಷಾರ್ಥದ ಅನ್ನುವಂಥದ್ದು ನೆನಪಿಡಬೇಕು. ಇವತ್ತು ನಾವು ಸಿದ್ಧಾರೂಢ ಪುರಾಣದೊಳಗೆ ಒಂದ ಪುರಾಣ ಸಿಗುದು ನಿಮಗ ಲಕ್ಷಾರ್ಥದ್ದು. ಉಳಿದ ಎಲ್ಲಾ ಪುರಾಣಗಳು ಲಕ್ಷಾರ್ಥವನ್ನು ಒತ್ತು ಕೊಟ್ಟು ಹೇಳಿಲ್ಲ. ಅರ್ಧ ಪೇಜ್ ಪೂರ್ತಿ ಎಲ್ಲ ಒಂದ್ ಪೇಜ್ ಲಕ್ಷಾರ್ಥ ಹೇಳ್ಯಾನ ಪರಮಾತ್ಮ ದೇವದಾಸ. ಹಂಗ ಲಕ್ಷಾರ್ಥ ಬಹಳ ಮುಖ್ಯದ, ವಾಚ್ಯಾರ್ಥ ಮುಖ್ಯ ಅಲ್ಲ. ಆ ಪವಾಡಗಳು ಹೇಳ್ಯಾರಂದ್ರ ಏನು? ಸಿದ್ಧಾರೂಢರು ಲಕ್ಷಾರ್ಥ ಉಳಿಲನ್ನೋ ಉದ್ದೇಶಕ್ಕೆ ಅವನ್ ಮಾಡ್ಯಾರ ಹೊರತಾಗಿ ಮಾಡ್ಬೇಕನ್ನೋ ಉದ್ದೇಶ ಅಪ್ಪ ಅವ್ರದಲ್ಲ. ಈ ಮಂದ ಅಧಿಕಾರಿಗಳ ಸಲುವಾಗಿ ಪವಾಡ ನಂಬ್ತಾರಲ್ಲ, ಅವ್ರಿಗೆ ಇದ್ರ ಲಕ್ಷಾರ್ಥ ಹಿಂಗೈತಿ ನೋಡು, ಅದನ್ನ ಹಿಡ್ಕೋತೀಯೋ ಏನು ಬರೇ ಹೊರಗಿಂದ ಹಿಡ್ಕೋತೀಯೋ? ಲಕ್ಷಾರ್ಥ ತಿಳ್ಕೊಂತ ಹೊರಗ್ ಕೊನೆಗೆ ಬಂದು ಲಕ್ಷಾರ್ಥದೊಳಗೆ ನಮ್ಮ ಮನಸ್ಸನ್ನ ಹಾಕಿದ್ದಾರೆ. ಅದಕ್ಕೆ ಇವೆಲ್ಲಾ ಕೃಷ್ಣ ಪರಮಾತ್ಮನ ಲೀಲಾಗಳದಾವಲ್ಲ, ಅಂತರ್ಗತವಾದಂತ ಅರ್ಥ ತಿಳ್ಕೊಡ್ರಿ. ಅದನ್ನ ನೀವು ನೋಡಾಕ್ ಹೋಗ್ಬೇಡ್ರಿ. ಹೊರಗಿಂದು ಒಳಗಿರುವಂತ ಅವನ ಸ್ವರೂಪ ಅದು ವ್ಯವಹಾರಕ್ಕೆ ಕಾರಣ ಆದ್ರೂ ಕೂಡ ಅವ ಅದರಿಂದ ಅಸಂಗದನ. ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ, ಅವೆಲ್ಲಾ ಕಥೆ ಹೇಳ್ತಾರೆ ಗುರುಗಳು. ನಮ್ ಭೀಷ್ಮಗೌಡ್ರು ಹೇಳ್ತಾರ ಅದನ್ನ, ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಹೆಂಗ ಅನ್ನೋದು ಬಹಳ ಚಂದ ಹೇಳ್ತಾರ ಹೇಳೋರು. ಅಂದ್ರೆ ಅವನಲ್ಲಿ ಯಾವ ಇಲ್ಲ ಅಂತ. ಇಷ್ಟೆಲ್ಲ ಹೆಂಡ್ರದಾರ, ಬ್ರಹ್ಮಚಾರಿ ಅಂತೀರಿ ಅಲ್ರಿ, 16,000 ಮಂದಿ ಅದಾರ, ಮತ್ತೆಲ್ಲಾ ಊಟ ಕೊಟ್ಟು ಬಂದಿವಲ್ರಿ. ಹೌದು, ಉಂಡು ಕೂಡ ಉಪವಾಸ ಅದಾನ. ಅದ್ ಹೆಂಗ? ಇಲ್ಲ ಲಕ್ಷಾರ್ಥದ. alone is Saswatam. Other than God, everything else is Asaswatam and Ashashwatam. ಅಲ್ಲಿ ಏನದ ಅಶಾಶ್ವತ ಅನ್ನುವಂಥದ್ದು ಹೊರಗಿಂದು. And therefore an intelligent person should not try to hold to ಅಶಾಶ್ವತ ವಸ್ತು. ಅಶಾಶ್ವತವಾದಂತ ವಸ್ತುವನ್ನು ಹಿಡ್ಕೋಬಾರ್ದು, ಹೊರಗಿಂದು ನಾಮರೂಪಗಳನ್ನ ಹಿಡ್ಕೋಬಾರ್ದು. ಮಾಯಾ ರೂಪದು ಇಲ್ವೇ ಇಲ್ಲ. ಅಸ್ಥಿಭಾತಿ ಪ್ರಿಯ ರೂಪವಾದಂಥದ್ದು ನಿಮ್ಮ ಒಂದು ವಸ್ತು ಅದಲ್ಲ, ಯಾವಾಗಲೂ ನಾಶ ಆಗದಿರುವಂಥದ್ದು. ಅದನ್ನ ನೀವು ಭಾವಿಸ್ರಿ. ಯದ್ಭಾವಂ ತದ್ಭವತಿ. ನೀವೇನ್ ಭಾವಿಸ್ತೀರಿ ಅದ ಆಗ್ತೀರಿ. ಅದನ್ನ ಭಾವಿಸ್ಕೊಂತ ಅದ ಅನುಸಂಧಾನ ಮಾಡಿದ್ರೆ ಶರೀರ ಬಿಡು ಕಾಲಕ್ಕ ಯಾವ ಮತಿ ಸಾಗೈತಿ ಆ ಮತಿ ಹಂಗಿರ್ತದಲ್ಲ, ಅದೇ ರೀತಿ ನಮ್ದು ಅಲ್ಲಿ ಆಗ್ತದ. ಬ್ರಹ್ಮ ಸ್ವರೂಪ ಅಂತೀವಿ. ಸಗುಣ ಉಪವಾಸಕ್ಕಿದ್ದಂದ್ರೆ ಅರ್ಚರಾದಿ ಮಾರ್ಗದಿಂದ ಬ್ರಹ್ಮಲೋಕಕ್ಕೆ ಹೋಗ್ತಾನ. ಆ ಟೈಮ್ದೊಳಗ, ಶರೀರ ಬಿಡುವ ಟೈಮ್ದೊಳಗ ನಮ್ಮ ಉಸಿರು ಯಾವ ಒಂದು ಇದನ್ನ ಹಿಡ್ಕೊಂಡು ಬಿಡ್ತೈತೋ, ವಾಸನ ಹಿಡ್ಕೊಂಡು ಬಿಡ್ತೈತೋ, ಆ ಲೋಕಗಳಿಗೆ ಬರ್ತಾವ. ಆ ಒಂದು ಜನ್ಮ ನಮಗ್ ಪ್ರಾಪ್ತ ಆಗ್ತದ. ಅದಕ್ಕೆ ಅದು ನಿಮ್ಮ ಒಂದು ದೃಷ್ಟಿಕೋನದ ಮೇಲೆ ಅವಲಂಬನದ. ದಿಸ್ ಈಸ್ ವಾಟ್ ಕೃಷ್ಣಾಸ್ ಅಡ್ವೈಸ್ ಆರ್ ಟೀಚಿಂಗ್. ಅವನ ಒಂದು ಜಾಣತನದ ಯಾವ ಕಲಿಸುವಿಕೆ. ಅಂಡ್ ಟು ಡ್ರೈವ್ ಹೋಮ್ ದಿಸ್ ಪಾಯಿಂಟ್. ಇದನ್ನ ನೀವು ತಿಳ್ಕೊಳ್ರಿ. ನೀವು ಬರೀ ರಾಸಲೀಲಾ ಮಾಡಿದ, ಒಂದ ಕೆರಬಳಗ ಬೆಟ್ಟ ಎತ್ತಿ ಹಿಡದ, ಇದರೊಳಗೆ ನಿಮ್ಗೆ ಬುದ್ಧಿ ಓಡಾಡಬಾರ್ದು. ಅಂಡ್ ಟು ಡ್ರೈವ್ ಹೋಮ್ ಟು ದಿಸ್ ಪಾಯಿಂಟ್. So just discussed this elaborately from verse number 15 to verse number 22. ಇದನ್ನ ಹೇಳಕ್ತಾನ ಪರಮಾತ್ಮ. 15ರಿಂದ ಈಗ ಏನ್ 22ಕ್ಕೆ ಬಂದೇವಲ್ಲ, ಇಲ್ಲಿವರೆಗೆ ಯಾವ ನಿರ್ಗುಣ ರೂಪದ ಪರಮಾತ್ಮನನ್ನ, ಸಗುಣ ರೂಪದ ಪರಮಾತ್ಮವನ್ನ ಬಿಟ್ಟು ನಮ್ಮ ಬುದ್ಧಿ ನಿರ್ಗುಣ ರೂಪ ಪರಮಾತ್ಮನಲ್ಲಿ ಓಡ್ಲಿ ಅನ್ನುವಂತ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ. ಹೀಗೆ ಅನೇಕ ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಇನ್ನೊಂದು ಪ್ಯಾರ ಅದ, ಟೈಮ್ ಆಗ್ತಾ ಬಂದದ. 6 ನಿಮಿಷ 5 ನಿಮಿಷ ಹೆಚ್ಚಾಯ್ತು. ಉಳಿದ ವಿಷಯವನ್ನ ಅದನ್ನ ಹೇಳ್ಯಾರ, ಅದನ್ನ ನೀವ ವಿಚಾರ ಮಾಡ್ರಿ. ಅದನ್ನ ಓದಿ ಅಷ್ಟ ಸಂಕ್ಷಿಪ್ತೊಳಗೆ ಹೇಳ್ತೇನಿ.
ಇಲ್ಲಿ ಸೈಂಟಿಸ್ಟ್ ಬಗ್ಗೆ ಹೇಳ್ಯಾರ ಅವ್ರು, ನೀನ್ ಹೇಳ್ಯಾರ ಅದನ್ನ ಒಂದು 2 ಮಾತನ್ನ ಹೇಳಿ ಶ್ಲೋಕ ಮುಗಿಸ್ಬಿಡ್ತೇನೆ. ಈಗಾಗಲೇ ಅವರು ಹೇಳ್ಯಾರ. ಇಲ್ಲಿ ಮ್ಯಾಟರ್ ಅಂಡ್ ಎನರ್ಜಿ ವಿಷಯ ಹೇಳ್ಯಾರ ಇಲ್ಲಿ ಕೊನೆ ಪಾರದೊಳಗೆ ಅಲ್ರಿ. ಮತ್ತೆ ಹೊರಗೆ ಒಂದು ಶಕ್ತಿ ರೂಪದಿಂದ ಅದ ಅಲ್ಲ ಅದು. ಈ ಜಗತ್ತು ನಾಶ ನಂತರ ಮಾಯಾರೂಪ ಅಥವಾ ಶಕ್ತಿ ರೂಪದಿಂದ ಅದ ಅಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅಸ್ತಿತ್ವ ಎಲ್ಲಿಂದ ಪಡ್ಕೊಂಡದ ಅಂದ್ರೆ ಅದಾದ್ರೂ ಕೂಡ ನಮ್ಮ ಒಂದು ಚೇತನ ಶಕ್ತಿಯನ್ನು ಪಡ್ಕೊಂಡ ಆ ಶಕ್ತಿ ಅದ, ಮಾಯಾ ಶಕ್ತಿ. ಅದಕ್ಕ ಪರಮಾತ್ಮ ಅರ್ಧನಾರೀಶ್ವರ ಅಂತ ಹೇಳ್ಯಾರ. ಅವನಲ್ಲಿ ಶಕ್ತಿನೂ ಅದ. ಅಂದ್ರೆ ಅರ್ಧ ಶಕ್ತಿ ಅಂದ್ರೆ ಅವನ್ ಬಿಟ್ಟಿಲ್ಲ, ಪರಮಾತ್ಮ ಬಿಟ್ಟು ಶಕ್ತಿ ಇಲ್ಲ, ಶಕ್ತಿ ಬಿಟ್ಟು ಪರಮಾತ್ಮ ಇಲ್ಲ, ಪರಮಾತ್ಮ ಬಿಟ್ಟು ಮಾಯಾ ಇಲ್ಲ, ಮಾಯಾ ಬಿಟ್ಟು ಪರಮಾತ್ಮ ಇಲ್ಲ. ಅನನ್ಯದಿಂದ ಅದ ಅದು. ಹಾಗೆ ಆ ಒಂದು ಈ ಒಂದು ಸೈಂಟಿಸ್ಟ್ ಈಸ್ ಕೊಟ್ಟು MC² ಅನ್ನೋ ಸೂತ್ರ ಹೇಳ್ಯಾರಲ್ಲ, ಎನರ್ಜಿ ಕೆನಾಟ್ ನೈದರ್ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್. ಇದು ಕ್ರಿಯೇಟಿವ್ ಆಗಿಲ್ಲ, ಇದು ಹುಟ್ಟೇನಿಲ್ಲ, ಇದು ನಾಶನೂ ಆಗೋದು ಯಾವಾಗ್ಲೂ ಇರ್ತದ. ಯಾವ ವಸ್ತುವಿಗೆ ನಾಶ ಇಲ್ಲ ಅಂತ ಹಿಂದೆಲ್ಲ ಕೇಳ್ಕೊಂಡ್ ಬಂದೀವಿ. ಈ ಜಗತ್ತಿನಲ್ಲಿ ಯಾವ ಜೀವಿಗಳಾಗ್ಲಿ ಯಾವ ವಸ್ತುಗಳಾಗ್ಲಿ ಇವುಗಳಿಗೆ ನಾಶನೇ ಇಲ್ಲ. ಸೃಷ್ಟಿಯಲ್ಲಿ ಪ್ರಳಯ ಆಗ್ತಾವ, ಹೆಂಗದಾವ ಹಂಗ ಇಲ್ಲಿ ಮತ್ತೆ ಹುಟ್ಟತಾವ ಅಂತ ಕೇಳ್ಕೊಂತ ಬಂದೇವಿ. ಹಾಗೆ ಈ ಸೈನ್ಸ್ ಆದ್ರೂ ಕೂಡ ಹೇಳ್ತದ ಭೌತಿಕ ಜಗತ್ತು ಇಲ್ಲಿ ನಾಶ ಇಲ್ಲ, ಹುಟ್ಟಿಲ್ಲ. ಇದಕ್ಕೂ ಕೂಡ ಪ್ರವಾಹ ರೂಪದಿಂದ ಅನಾದಿ ಅದ. ನಿಮ್ಗೆ ಗೊತ್ತದ 6 ಅನಾದಿ ಷಟ್ಕಗಳನ್ನು ಒಪ್ಪ್ಯಾರ. ಬ್ರಹ್ಮ ಮಾಯಾ ಅವುಗಳ ಸಂಬಂಧ. ಬ್ರಹ್ಮ ಅವು ಅನಾದಿ ಅನಂತದನ, ಮಾಯಾ ಅನಾದಿ ಅದ ಶಾಂತದ, ಅವುಗಳ ಸಂಬಂಧ. ಆ ಸಂಬಂಧನು ಕೂಡ ಅನಾದಿ ಅದ. ಜೀವ ಅನಾದಿ ಅದಾನ, ಜೀವೇಶ್ವರ ಭೇದಗಳದಾವ, ಇವೆಲ್ಲ ತೋರಾಕತ್ತ, ಇವು ಅನಾದಿ ಅದಾವ. ಜಗತ್ತು ಕೂಡ ಇದು ಅನಾದಿ ಅದ ಪ್ರವಾಹ ರೂಪದಿಂದ. ಇವೆಲ್ಲೂ ಅನಾದಿ ಅದಾವ ನೋಡ್ರಿ. ಅಂದ್ರ ಒಳ್ಳೆ ಇರುವ ಇವು ಅನಾದಿ ಪ್ರಪಂಚ. ಹಾಗೆ ಈ ಎನರ್ಜಿ ಅನ್ನೋದಲ್ಲ ಜಗತ್ತಿನಲ್ಲಿ, ಈ ಯಾವ ವಸ್ತು ಎನರ್ಜಿ ಮಾಸ್ ಈಸ್ ಕನ್ವರ್ಟೆಡ್ ಇಂಟು ಎನರ್ಜಿ ಕ್ಯಾನ್ ಕನ್ವರ್ಟೆಡ್ ಇಂಟು ಮಾಸ್ ಈಸ್ ಕೊಟ್ಟು MC². ಪ್ರತಿ ವಸ್ತು ಎನರ್ಜಿ ಅನ್ನದ ಶಕ್ತಿ ಆ ಒಂದು ವಸ್ತುವಿನ ಸ್ವರೂಪ ಆಗ್ತದೆ, ಆ ಅಣುವಿನ ಸ್ವರೂಪ ಆಗ್ತದೆ. ಆ ಅಣು ಅಥವಾ ದ್ರವ್ಯ ರಾಶಿ ಶಕ್ತಿ ರೂಪ ಆಗ್ತದೆ. ಇದು ವಿಶ್ವದಲ್ಲಿ ನಡೆದ ಇದೆ. ಹಾಗೆ ಈ ಜಗತ್ತಿನಲ್ಲಿರ್ತಕ್ಕಂಥ ನಕ್ಷತ್ರಗಳು ಗ್ರಹಗಳು ಎಲ್ಲವೂ ಪ್ರಳಯ ಅಂದ್ರೆ ಆ ಶಕ್ತಿ ರೂಪದಿಂದ ಇರ್ತಾವ, ಅನುರೂಪದಿಂದ ಇರ್ತಾವ. ಎಷ್ಟೋ ಕಪ್ಪು ನಕ್ಷತ್ರಗಳು ಹೋಗ್ಯಾವ. ಸೂರ್ಯನಿಗೂ ನಾಶ ಅದ. ಸೂರ್ಯನು ಕಾಲಾನಂತರದಲ್ಲಿ ನಾಶ ಆಗ್ತಾನ, ಮತ್ ಹುಡ್ತಾನ, ಅವ್ಯಕ್ತ ಆಗ್ತಾನ. ಈ ರೀತಿ ವ್ಯಕ್ತ ಪ್ರಪಂಚವನ್ನ ಸಾಕಷ್ಟು ವಿಷಯವನ್ನ ಇಲ್ಲಿವರೆಗೆ ನಾಮದಾರ ಗುರುಗಳು ನಿಮ್ಮನವರಿಗೆ ಬಹಳ ವಿಸ್ತಾರವಾಗಿ ಹೇಳ್ಯಾರ. ಅದೇ ವಿಷಯವನ್ನ ಮುಂದಿನ ಪ್ಯಾರಾದ ಇಲ್ಲಿವರೆಗೆ ತಾವೆಲ್ಲರೂ ಅವಕಾಶ ಮಾಡಿಕೊಟ್ಟಂತ 22ನೇ ಶ್ಲೋಕವನ್ನ ಒಳ್ಳೆ ರಿಪಿಟೇಷನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮನೆಯವರಿಗೆ, ತಮ್ಮ ಪುಣ್ಯಾತ್ಮರಿಗೆ ನನ್ನ ಅನಂತ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಮಾತುಗಳಿಗೆ, ನನ್ನ ವಾಣಿಗಳಿಗೆ, ತೊದಲ್ ನುಡಿಗಳಿಗೆ ವಿರಾಮ.